ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಪರಮ ಗುರುಭ್ಯೋ ನಮಃ. ಹರಿ ಓಂ. ಶ್ರೀಮದಾನಂದ ತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ. ಹರಿ ಓಂ. ಶ್ರೀಮದ್ವಾಯು ಹನುಮದ್ಭೀಮಧ್ವಾಂತರ್ಗತ ರಾಮಕೃಷ್ಣ ವೇದವ್ಯಾಸಾತ್ಮಕ ಶ್ರೀ ಲಕ್ಷ್ಮೀ ಹಯಗ್ರೀವಾಯ ನಮಃ. ಹರಿ ಓಂ. ಕರೋತು ಮಮ ಕಲ್ಯಾಣಂ ಹರಿಃ ಹಯಮುಖಾವಿದಃ ಗುರುಶ್ಚ ಮಧ್ವನಾಮಾಮೇ ವರದೋಸ್ತು ನಿರಂತರಂ. ಆಪಾದಮೌಳಿಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಪ್ರಥಮೋ ಹನುಮಾನ್ ನಾಮ ದ್ವಿತೀಯೋ ಭೀಮ ಏವ ಚ ಪೂರ್ಣಪ್ರಜ್ಞ ತೃತೀಯಸ್ತು ಭಗವತ್ಕಾರ್ಯ ಸಾಧಕಃ. ದುರ್ವಾದಿಧ್ವಾಂತರವಯೇ ವೈಷ್ಣವೇಂದೀವರೇಂದವೇ ಶ್ರೀ ರಾಘವೇಂದ್ರ ಗುರವೇ ನಮೋ ಅತ್ಯಂತ ದಯಾಳವೇ. ಹರಿ ಓಂ. ಮಾಘ ಮಾಸದಲ್ಲಿ ಪಾಡ್ಯದಿಂದ ಪ್ರತಿಪತ್ತಿಯಿಂದ ಹಿಡಿದು ನವಮಿ ಪರ್ಯಂತ 9 ದಿವಸಗಳು ಮಧ್ವ ನವರಾತ್ರೋತ್ಸವ ಅಂತ ಕರೀತಾರೆ. ಶ್ರೀಮದ್ ಆಚಾರ್ಯರು ಬದರಿಕಾಶ್ರಮವನ್ನು ಪ್ರವೇಶ ಮಾಡಿದ ದಿವಸ ಮಾಘ ಶುದ್ಧ ನವಮಿ, ಮಧ್ವನವಮಿ ಅಂತ ಕರೀತಾರೆ ಅದನ್ನ. ಅಲ್ಲಿ ತನಕ 9 ದಿವಸಗಳ ಕಾಲ ಹೇಗೆ ನಾವು ರಾಮನವರಾತ್ರೋತ್ಸವ ಮಾಡುತ್ತೀವಿ, ಶರನ್ನವರಾತ್ರೋತ್ಸವ ಅಂತ ನವರಾತ್ರಿ ಉತ್ಸವವನ್ನು ಮಾಡುತ್ತೀವಿ, ಅದರಂತೆ ಸಕಲ ವೈಷ್ಣವರು ಕೂಡ ಮಾಘ ಶುದ್ಧ ಪಾಡ್ಯದಿಂದ ಹಿಡಿದು ಮಾಘ ಶುದ್ಧ ನವಮಿ ಪರ್ಯಂತ 9 ದಿವಸಗಳ ಕಾಲ ಇದಕ್ಕೆ ಮಧ್ವ ನವರಾತ್ರೋತ್ಸವ ಅಂತ ಕರೀತಾರೆ. ಈ 9 ದಿವಸಗಳ ಕಾಲ ಶ್ರೀಮದ್ ಆಚಾರ್ಯರ ವಿಶೇಷವಾದ ಪೂಜೆ, ಮಧು ಅಭಿಷೇಕ, ಉತ್ಸವಾದಿಗಳು, ಅವರ ಗ್ರಂಥಗಳ ಪಾಠ, ಪ್ರವಚನ, ಪಾರಾಯಣ, ಸುಮಧ್ವ ವಿಜಯ ಪಾರಾಯಣ, ಸುಂದರಕಾಂಡ ಪಾರಾಯಣ, ವಾಯುಸ್ತುತಿ ಪಾರಾಯಣ, ಹೋಮಾನ ಸೂಕ್ತ ಪಾರಾಯಣ ಇದೆಲ್ಲವನ್ನ ಮಾಡಿ ಮಧ್ವರಾಯರ ಅಂತರ್ಯಾಮಿಯಾಗಿರ್ತಕ್ಕಂತಹ ಭಗವಂತನ ಅನುಗ್ರಹಕ್ಕೆ ಪಾತ್ರವಾಗೋದಕ್ಕೆ ಒಂದು ಸುಸಂದರ್ಭ ಇತ್ತು ಮಾಘ ಮಾಸದಲ್ಲಿ. ಮಾಘ ಮಾಸನೇ ದೊಡ್ಡ ಮಾಸ. ಅದು ಅಕಾಮಾವೈ ಪೂರ್ಣಸ್ನಾತಃ ಅಂತ ಮಾಘ ಮಾಸದಲ್ಲಿ ಬೆಳಗ್ಗೆ ಎದ್ದು ಅರುಣೋದಯ ಕಾಲಕ್ಕೆ ಸ್ನಾನ ಮಾಡಬೇಕು. ಅಂತಹ ಮಾಘ ಮಾಸದಲ್ಲಿ ಬಂದಿರತಕ್ಕಂತಹ ವಿಶೇಷ ಪರ್ವಕಾಲ ಮಧ್ವ ನವರಾತ್ರೋತ್ಸವ. ಹಾಗಾಗಿ ಅಂತಹ ವೇದೋಕ್ತ ಗುರುಗಳಾಗಿರ್ತಕ್ಕಂತಹ ಶ್ರೀಮದ್ ಆಚಾರ್ಯರ ಮಹಿಮೆಯನ್ನ ಸಾರಿ ಸಾರಿ ಹೇಳುವ 2 ಗ್ರಂಥಗಳು ನಮ್ಮಲ್ಲಿ. ಒಂದು ಹರಿವಾಯುಸ್ತುತಿ ಅಥವಾ ವಾಯುಸ್ತುತಿ, ಇನ್ನೊಂದು ಸುಮಧ್ವ ವಿಜಯ.
ತ್ರಿವಿಕ್ರಮ ಪಂಡಿತಾಚಾರ್ಯರು ಆಚಾರ್ಯರ ಜೊತೆಯಲ್ಲಿ ವಾದ ಮಾಡಿ ಪರಾಜಿತರಾಗಿ ಶರಣಾಗತರಾಗಿ ಸಪ್ತಾಷ್ಟಾನಿ ದಿನಾನ್ಯೇವಂ ವಾದಂ ಕೃತ್ವಾ ಮನೀಷಿಣಃ ನಿರುತ್ತರಂ ತಂ ನಿಶ್ಚೋದ್ಯಂ ಚಕ್ರೇ ಚಕ್ರಾಯುಧ ಪ್ರಿಯ 15 ದಿವಸಗಳ ಕಾಲ ವಾದ ಮಾಡಿದ್ದಾರೆ ತ್ರಿವಿಕ್ರಮ ಪಂಡಿತಾಚಾರ್ಯರು ಆಚಾರ್ಯರ ಜೊತೆಯಲ್ಲಿ. ಅದ್ವೈತ ಮತವನ್ನ ಅವಲಂಬಿಸಿದ್ದವರು ತ್ರಿವಿಕ್ರಮ ಪಂಡಿತಾಚಾರ್ಯರು, ದ್ವೈತ ಸಿದ್ಧಾಂತವನ್ನ ಪ್ರತಿಷ್ಠಾಪನೆ ಮಾಡಿದವರು, ಪ್ರಸಾರ ಮಾಡಿದವರು ಶ್ರೀಮದ್ ಆಚಾರ್ಯರು. ಹಾಗಾಗಿ ದ್ವೈತಾದ್ವೈತದ ವಿಷಯದಲ್ಲಿ 15 ದಿವಸಗಳ ಕಾಲ ವಾದ ನಡೆಯಿತು. ಕಡೆಗೆ ಅವರು ಪರಾಜಿತರಾಗಿ ಆಚಾರ್ಯರಿಗೆ ಸೋತು ನಮಸ್ಕಾರ ಮಾಡಿ ಶರಣಾಗತರಾಗಿ ನನ್ನನ್ನು ಕ್ಷಮಿಸಿಬಿಡ್ರಿ, ನನ್ನನ್ನು ಶಿಷ್ಯನನ್ನಾಗಿ ಸ್ವೀಕಾರ ಮಾಡಿ ಅಂತ ಪ್ರಾರ್ಥನೆ ಮಾಡಿದಾಗ ಆಚಾರ್ಯರು ತ್ರಿವಿಕ್ರಮ ಪಂಡಿತಾಚಾರ್ಯರನ್ನು ತಮ್ಮ ಶಿಷ್ಯರನ್ನಾಗಿ ಮಾಡಿಕೊಂಡು ಅವರ ಕೈಯಲ್ಲಿ ತಮ್ಮ ಸೂತ್ರ ಭಾಷ್ಯಕ್ಕೆ ತತ್ವಪ್ರದೀಪ ಅನ್ನತಕ್ಕಂತಹ ಒಂದು ಗ್ರಂಥವನ್ನು, ವ್ಯಾಖ್ಯಾನ ಗ್ರಂಥವನ್ನು ರಚನೆ ಮಾಡಿಸಿದರು ಅಂತ ನಾವು ಸುಮಧ್ವ ವಿಜಯದಿಂದ ತಿಳ್ಕೊತಾ ಇದ್ದೇವೆ. ಅಷ್ಟು ಅನನ್ಯ ಗುರುಭಕ್ತಿ ಉಳ್ಳವರು. ತ್ರಿವಿಕ್ರಮ, ವೇದ, ವೇದಾಂತ, ಕಾವ್ಯ, ಈ ಮೂರರಲ್ಲೂ ಕೂಡ ಅದ್ವಿತೀಯ ಪಾಂಡಿತ್ಯವನ್ನ ಹೊಂದಿರತಕ್ಕಂಥವರು ತ್ರಿವಿಕ್ರಮ ಪಂಡಿತಾಚಾರ್ಯರು. ಮೂರರಲ್ಲಿ ವಿಕ್ರಮ, ಮಹಾ ಪಂಡಿತರು ಆ ಕಾಲಕ್ಕೆ. ಕವಿಕುಲ ತಿಲಕರು, ಸುಬ್ರಹ್ಮಣ್ಯ ಪಂಡಿತರು ಅನ್ನತಕ್ಕಂಥವರ ಮಕ್ಕಳು. ಎಷ್ಟೋ ವರ್ಷ ಸುಬ್ರಹ್ಮಣ್ಯ ಪಂಡಿತರಿಗೆ ಸಂತಾನವೇ ಇರಲಿಲ್ಲ. ಮಕ್ಕಳಾಗೋದು ಸತ್ತೋದು, ಮಕ್ಕಳಾಗೋದು ಸತ್ತೋದು. ಮುಹುಹು ಮುಹುಹು ಮೃತ ಪ್ರಜಾಪಿ. ಭಗವಂತನನ್ನ, ರುದ್ರದೇವರನ್ನ ಆರಾಧನೆ ಮಾಡಿದಾಗ ಅವರು, ಅವರ ಪತ್ನಿ, ಅದರ ಫಲವಾಗಿ ಉತ್ಪನ್ನರಾದವರು ಇವರು ತ್ರಿವಿಕ್ರಮ ಪಂಡಿತಾಚಾರ್ಯ. ಚಿಕ್ಕ ವಯಸ್ಸಿನಿಂದಲೇ ಆಶು ಕವಿತಾ, ಸಂಸ್ಕೃತ ಭಾಷಾ ಮೇಲೆ ಅಷ್ಟು ಪ್ರೌಢಿಮೆ, ಪಾಂಡಿತ್ಯ. ಭಿಕ್ಷುಕರು ಬಂದು ಕೇಳಿದಾಗ ಸಂಸ್ಕೃತದಲ್ಲಿ ಉತ್ತರ ಕೊಡೋದಂತೆ. ಯಾರಾದರೂ ಭಿಕ್ಷುಕರು ಬಂದು ಏನಾದರೂ ಕೊಡ್ರಿ, ಭವತಿ ಭಿಕ್ಷಾಂದೇಹಿ ಅಂತ ಹೇಳಿದಾಗ ತ್ರಿವಿಕ್ರಮ ಪಂಡಿತಾಚಾರ್ಯರು ಇನ್ನೂ 1, 2 ವರ್ಷ, 3 ವರ್ಷದ ಮಗು ಸಂಸ್ಕೃತದಲ್ಲಿ ಉತ್ತರ ಕೊಡೋದಂತೆ ಆ ಭಿಕ್ಷುಕನಿಗೆ. ಅಷ್ಟು ಪಾಂಡಿತ್ಯ ಅವರಿಗೆ. ಅಂತಹವರು ಉಪನಯನ ಮಾಡಿದ ಮೇಲೆ ಮಹಾಪಂಡಿತರಾಗಿ, ಅದ್ವೈತ ದಿಗ್ಗಜರಾಗಿ, ಆಮೇಲೆ ಆಚಾರ್ಯರು ಬಂದಾಗ ಆಚಾರ್ಯರನ್ನ ಭೇಟಿ ಮಾಡಿ ಅವರ ಜೊತೆಯಲ್ಲಿ ವಾದ ಮಾಡಿ ಸೋತು ಶರಣಾಗತರಾಗಿ ಮಧ್ವ ಸಿದ್ಧಾಂತದ ದೀಕ್ಷಾವನ್ನು ತಗೊಂಡು ಆಚಾರ್ಯರ ಅನುಗ್ರಹಕ್ಕೆ ಪಾತ್ರರಾಗಿ ಆಚಾರ್ಯರ ಗ್ರಂಥಗಳನ್ನೆಲ್ಲ ವರ್ಣನೆ ಮಾಡಿ ಆಚಾರ್ಯರ ಗ್ರಂಥಕ್ಕೆ ವ್ಯಾಖ್ಯಾನವನ್ನು ಬರೆದಿರತಕ್ಕಂತಹ ಮಹಾನುಭಾವರು. ಉಷಾಹರಣ ಅಂತಕ್ಕಂಥ ಕಾವ್ಯವನ್ನು ರಚನೆ ಮಾಡಿರ್ತಕ್ಕಂಥವರು. ಇಂತಹ ತ್ರಿವಿಕ್ರಮ ಪಂಡಿತಾಚಾರ್ಯರಿಂದ ರಚಿತವಾಗಿರತಕ್ಕಂಥದ್ದು ವಾಯುಸ್ತುತಿ, ಹರಿವಾಯುಸ್ತುತಿ ಅಂತ ಕರೀತಾರೆ. ಅಲ್ಲಿ ಹರಿ ಭಗವಂತನ ವರ್ಣನೆಯೂ ಇದೆ, ವಾಯುದೇವರ ವರ್ಣನೆಯೂ ಇದೆ. ಒಂದ್ಸಲ ಆಚಾರ್ಯರು ನೈವೇದ್ಯ ಮಾಡ್ತಾ ಇರ್ತಕ್ಕಂಥ ಕಾಲದಲ್ಲಿ ತುಂಬ ಹೊತ್ತು ಬಾಗಿಲು ತೆಗಿಲಿಲ್ಲ ಅಂತ ಕಿಟಕಿಯಿಂದ ನೋಡಿದಾಗ ಸ್ವಲ್ಪ ಕಿಂಡಿಯಿಂದ 3 ರೂಪಗಳಿಂದ ಆಚಾರ್ಯರು ಹನುಮಂತ ದೇವರಾಗಿ ರಾಮದೇವರಿಗೆ, ಭೀಮಸೇನ ದೇವರಿಂದ ರೂಪದಿಂದ ಕೃಷ್ಣನಿಗೆ, ಮಧ್ವ ರೂಪದಿಂದ ವೇದವ್ಯಾಸ ದೇವರಿಗೆ ಪೂಜೆ ಮಾಡ್ತಾ ಇರೋದು ನೋಡಿದ್ರಂತೆ ಅವರು. ಆಗ ಅವರಿಗೆ ರೋಮಾಂಚನವಾಗಿ ಆ 3 ಅವತಾರಗಳನ್ನ ಮತ್ತು ಮೂಲ ರೂಪವನ್ನು ವರ್ಣನೆ ಮಾಡತಕ್ಕಂತಹ ಈ ಒಂದು ವಾಯುಸ್ತುತಿಯನ್ನು ರಚನೆ ಮಾಡಲು ಅಂತ ಐತಿಹ್ಯ ಇದೆ. ಮಂತ್ರ ತುಲ್ಯವಾದ, ಇಡೀ ಜಗತ್ತಿನಲ್ಲಿ ಸಂಸ್ಕೃತ ಸಾಹಿತ್ಯದಲ್ಲಿ ಅತ್ಯಂತ ಒಂದು ದೊಡ್ಡದಾದ ಹಿರಿಮೆಯನ್ನು ಹೊಂದಿರತಕ್ಕಂಥದ್ದು ವಾಯುಸ್ತುತಿ. ಮಂತ್ರ ತುಲ್ಯವಾಗಿರ್ತಕ್ಕಂಥದ್ದು. ಇವತ್ತು ಕೂಡ ಭಕ್ತಿಯಿಂದ 800 ವರ್ಷ ಆದರೂ ಕೂಡ ಶ್ರದ್ಧಾಭಕ್ತಿಗಳಿಂದ ಪ್ರತಿಯೊಬ್ಬರೂ ವಾಯುಸ್ತುತಿಯನ್ನು ಪಾರಾಯಣ ಮಾಡ್ತಾರೆ. ಅದು ಮಾಂಗಲ್ಯ ಇದ್ದಂಗೆ. ಎಲ್ಲರೂ ವಾಯುಸ್ತುತಿಯನ್ನು ಪಾರಾಯಣ ಮಾಡಿದ್ರೂ ಕೂಡ ಅದರ ಅರ್ಥ ಏನು ಅನ್ನೋದು ತುಂಬಾ ಜನಕ್ಕೆ ಗೊತ್ತಿರಲ್ಲ. ಭಕ್ತಿಯಿಂದ ಪಾರಾಯಣ ಮಾಡ್ತಾರೆ ವಾಯುಸ್ತುತಿಯನ್ನ, ಅಭಿಷೇಕಾದಿಗಳು ಮಾಡ್ತಾರೆ. ಆದರೆ
ತುಂಬಾ ಜನಕ್ಕೆ ಗೊತ್ತು, ಆದರೆ ತುಂಬಾ ಜನಕ್ಕೆ ಗೊತ್ತಿಲ್ಲ. ಹೆಣ್ಣು ಮಕ್ಕಳಿಗಂತೂ ವಾಯುಸ್ತುತಿ ಹೇಳತಕ್ಕಂತಹ ಅವಕಾಶ ಇಲ್ಲ ನಮ್ಮಲ್ಲಿ. ಹಾಗಾಗಿ ಅವರು ಅರ್ಥವನ್ನು ತಿಳ್ಕೊಳ್ಳುವಲ್ಲಿ ಅವರಿಗೆ ಅವಕಾಶವೂ ಇಲ್ಲ. ಆದರೆ ಗೊತ್ತಿರೋರು ಹೇಳಕ್ಕೆ ಯಾರಿಗೆ ಅವಕಾಶ ಇದೆ, ಅಧಿಕಾರ ಇದೆ, ಅವ್ರಿಗೂ ಅರ್ಥ ಗೊತ್ತಿಲ್ಲ ಬಹುಶಃ. ಆದ್ದರಿಂದ ಈ ಮಧ್ವ ನವರಾತ್ರೋತ್ಸವದ ಸಂದರ್ಭದಲ್ಲಿ ಸಾಮಾನ್ಯವಾಗಿ ಪ್ರತಿ ವರ್ಷ ಸುಮಧ್ವ ವಿಜಯ 16 ಸರ್ಗಗಳ ಕಥೆಯನ್ನ ವಿವರಣೆ ಮಾಡತಕ್ಕಂತಹ ಉಪನ್ಯಾಸವನ್ನು ಏರ್ಪಡಿಸ್ತಾ ಇತ್ತು. ಆದರೆ ಈ ವರ್ಷ ಹರಿವಾಯುಸ್ತುತಿಯಲ್ಲಿ ಏನಿದೆ 41 ಶ್ಲೋಕಗಳಲ್ಲಿ ಇದರದ ವಿಸ್ತರಣೆ ಅದು ಸುಮಧ್ವ ವಿಜಯ, ಬೇರೇನಲ್ಲ. ಹಾಗಾಗಿ ವಾಯುಸ್ತುತಿಯಲ್ಲಿ ಏನು ಹೇಳಿದ್ದಾರೆ ತ್ರಿವಿಕ್ರಮ ಪಂಡಿತಾಚಾರ್ಯರು, ಇವರ ಮಕ್ಕಳೇ ನಾರಾಯಣ ಪಂಡಿತಾಚಾರ್ಯರು, ಅವರು ರಚನೆ ಮಾಡಿದ್ದು ಸುಮಧ್ವ ವಿಜಯ. ತಂದೆ ರಚನೆ ಮಾಡಿದ್ದು ಹರಿವಾಯುಸ್ತುತಿ, ಮಗ ರಚನೆ ಮಾಡಿದ್ದು ಸುಮಧ್ವ ವಿಜಯ. ಹಾಗಾಗಿ ಈ ಸುಮಧ್ವ ವಿಜಯವನ್ನ ಈ ವಾಯುಸ್ತುತಿಯನ್ನು ಆಧಾರ ಇಟ್ಕೊಂಡೇ ಮಾಡಿರ್ತಕ್ಕಂಥದ್ದು. ಇನ್ನೊಂದೇನು ಅಂದ್ರೆ, ಈ ಹರಿವಾಯುಸ್ತುತಿಯನ್ನ ನೇರವಾಗಿ ಆಚಾರ್ಯರಿಗೆ ಸಮರ್ಪಣೆ ಮಾಡಿಬಿಟ್ರು ತ್ರಿವಿಕ್ರಮ ಪಂಡಿತಾಚಾರ್ಯ. ಆಚಾರ್ಯರಿಗೆ ತೋರಿಸಿ ಅವರ ಅನುಮತಿಯನ್ನ ಪಡೆದಿರ್ತಕ್ಕಂತಹ ಗ್ರಂಥ, ಆದ್ದರಿಂದ ಅತ್ಯಂತ ಪ್ರಾಮಾಣಿಕ ಗ್ರಂಥ. ಇಷ್ಟು ವಾಯುಸ್ತುತಿಯನ್ನು ರಚನೆ ಮಾಡಿ ಆಚಾರ್ಯರಿಗೆ ತೋರಿಸಿದಾಗ ಆಚಾರ್ಯರು ಬರೀ ನನ್ನ ಸ್ತೋತ್ರ ಬೇಡ, ನರಸಿಂಹದೇವರ ಸ್ತೋತ್ರ ಇರಲಿ ಅಂತ ಹೇಳಿ 2 ನಖಸ್ತುತಿ ಅಂತ ನರಸಿಂಹದೇವರ ಉಗುರುಗಳನ್ನು ಸ್ತೋತ್ರ ಮಾಡಿರ್ತಕ್ಕಂಥದ್ದು. ನಖ ನರಸಿಂಹ ನಖಸ್ತುತಿ ಅಂತಾನೆ ಕರೀತಾರೆ. 2 ಸ್ತೋತ್ರಗಳನ್ನು ರಚನೆ ಮಾಡಿ ಮೊದಲು ಆಮೇಲೆ ಆದ್ಯಂತಗಳಲ್ಲಿ ಸಂಪುಟಾಕಾರವಾಗಿ ಇದನ್ನ ಪಠನ ಮಾಡಬೇಕು. ಮೊದಲು ನಖಸ್ತುತಿ ಹೇಳಿ, ಆಮೇಲೆ ವಾಯುಸ್ತುತಿ ಹೇಳಿ, ಮತ್ತೆ ನಖಸ್ತುತಿ ಹೇಳಿ ಮುಗಿಸ್ಬೇಕು ಅಂತ ಹಿಂದಿನಿಂದ ಬಂದಿರತಕ್ಕಂತಹ ಸಂಪ್ರದಾಯ. ಅಂತಹ ನಖಸ್ತುತಿಯನ್ನ ಮತ್ತೆ ವಾಯುಸ್ತುತಿಯನ್ನ ಯಥಾಶಕ್ತಿ ಅನೇಕ ಜನ ಇದಕ್ಕೆ ವ್ಯಾಖ್ಯಾನಗಳಿದೆ. ಅದು ತುಂಬಾ ಕಷ್ಟ, ಆದ್ದರಿಂದ ಅನೇಕ ವ್ಯಾಖ್ಯಾನಗಳಿದೆ ಇದಕ್ಕೆ, ಸಂಸ್ಕೃತದ ವ್ಯಾಖ್ಯಾನಗಳು. ಅದೆಲ್ಲದರ ಒಂದು ಸಹಾಯದಿಂದ ನಮಗೆ ಎಷ್ಟು ಅರ್ಥ ಆಗುತ್ತೋ ತುಂಬಾ ಕ್ಲಿಷ್ಟಕರವಾಗಿರ್ತಕ್ಕಂತಹ ಅರ್ಥಗಳು ಉಂಟು ಇದಕ್ಕೆ. ಆದರೆ ಎಲ್ಲರಿಗೂ ಅರ್ಥ ಆಗುವಂತೆ ಸಾಮಾನ್ಯವಾಗಿ ಏನು ಹೇಳುತ್ತೆ ಒಂದೊಂದು ಶ್ಲೋಕಗಳು ಅನ್ನೋದನ್ನ ಯಥಾಶಕ್ತಿ ಈ ಒಂದು 8 ದಿವಸಗಳ ಕಾಲ ಮಧ್ವ ನವರಾತ್ರಿ ಸಂದರ್ಭದಲ್ಲಿ ಚಿಂತನೆ ಮಾಡಿ ಅದನ್ನು ಮಧ್ವಾಂತರ್ಗತ ಭಗವಂತನ ಪಾದಾರವಿಂದಗಳಲ್ಲಿ ಸಮರ್ಪಣೆ ಮಾಡೋಣ. ಮೊದಲು ಆಚಾರ್ಯರು ರಚನೆ ಮಾಡಿರ್ತಕ್ಕಂತಹ 2 ಸ್ತುತಿ, ಅದು ನರಸಿಂಹದೇವರ ನಖಸ್ತುತಿಗಳು. ಪಾಂತ್ವಸ್ಮಾನ್ ಪುರುಹೂತ ವೈರಿ ಬಲವನ್ಮಾತಂಗಮಾದ್ಯರ್ಕಟ ಕುಂಭೋಚ್ಛಾತ್ರಿ ವಿಪಾಟನಾಧಿಕ ಪಟು ಪ್ರತ್ಯೇಕ ವಜ್ರಾಯಿತಾ ಶ್ರೀಮತ್ಕಂಠೀರವಾಸ್ಯ ಪ್ರತತ ಸುನಖರಾ ತಾರಿತಾರಾತಿ ದೂರ ಪ್ರಧ್ವಸ್ತಧ್ವಾಂತ ಶಾಂತ ಪ್ರವಿತತ ಮನಸಾ ಭಾವಿತಾ ನಾಕಿ ವೃಂದೈಃ ಭಾವಿತಾ ಭೂರಿ ಭಾಗೈಃ ಅಂತ ಇನ್ನೊಂದು ಪಾಠ ಇದೆ. ನಾಕಿ ವೃಂದೈಃ ಅಂತನೂ ಇದೆ, ಭೂರಿ ಭಾಗೈಃ ಅಂತ ಇನ್ನೊಂದು ಪಾಠ ಇದೆ. ಇದರಲ್ಲಿ ನರಸಿಂಹದೇವರ ಉಗುರುಗಳನ್ನ ಸ್ತೋತ್ರ ಮಾಡಿದ್ದಾರೆ ಪಂಡಿತ ಆಚಾರ್ಯ. ಇಲ್ಲಿ ಒಂದು ಪ್ರಶ್ನೆ ಬರುತ್ತೆ, ನರಸಿಂಹದೇವರನ್ನೇ ಸ್ತೋತ್ರ ಮಾಡೋದ್ರ ಬದಲು ನರಸಿಂಹದೇವರ ಉಗುರುಗಳನ್ನು ಯಾಕೆ ಸ್ತೋತ್ರ ಮಾಡೋದು ಅಂದಾಗ, ನಮ್ಮಲ್ಲಿ ನಮಗೂ ಮತ್ತು ನಮ್ಮ ದೇಹದ ಅವಯವಗಳಿಗೆ ಭೇದ ಇದೆ. ನಾವು ಬೇರೆ, ನಮ್ಮ ಶರೀರ ಬೇರೆ. ನಾವು ಬೇರೆ, ನಮ್ಮ ಕಣ್ಣು ಬೇರೆ. ನಾವು ಬೇರೆ, ನಮ್ಮ ಕಿವಿ ಬೇರೆ. ನಾವು ಬೇರೆ, ನಮ್ಮ ಉಗುರುಗಳು ಬೇರೆ. ಆದರೆ ಭಗವಂತನಿಗೆ ಹಂಗಲ್ಲ. ಭಗವಂತನಿಗೆ ಅವನಿಂದ ಭಿನ್ನವಾದ ಇನ್ನೊಂದು ಶರೀರ ಇಲ್ಲ, ಪ್ರಾಕೃತ ಶರೀರ ಇಲ್ಲ. ಹಾಗಾಗಿ ನಖ ಭಗವಂತನೇ. ಆ ನಖ ಆನಂದ, ಆ ಕೇಶ ಆನಂದ ಅಂತ ದಾಸರಾಯರು ವರ್ಣನೆ ಮಾಡುತ್ತಾರೆ. ಭಗವಂತನಿಗೂ ಭಗವಂತನ ಅವಯವಗಳಿಗೂ ಕೂಡ ಭೇದ ಇಲ್ಲ. ನೇಹ ನಾನಾಸ್ತಿ ಕಿಂಚನ. ಓಂ ಉಭಯ ವ್ಯಪದೇಶಾತ್ ಅಹಿಕುಂಡಲವತ್. ಭಗವಂತನಿಗೂ ಭಗವಂತನ ಗುಣಗಳಿಗೂ ಭಗವಂತನಿಗೂ ಭಗವಂತನ ಅವಯವಗಳಿಗೂ ಭಗವಂತನಿಗೂ ಭಗವಂತನ ರೂಪಗಳಿಗೆ
ಭಗವಂತನಿಗೂ ಭಗವಂತನ ಕ್ರಿಯೆಗಳಿಗೆ ಭೇದ ಇಲ್ಲ. ಭಗವಂತನ ಉಗುರು ಭಗವಂತನೇ. ಭಗವಂತನ ಉಗುರು ಕೂಡ ಭಗವಂತ ಮಾಡೋ ಎಲ್ಲ ಕೆಲಸ ಮಾಡುತ್ತೆ. ಹಾಗಾಗಿ ನಖ ಸ್ತೋತ್ರ ಮಾಡಿದರೆ ಭಗವಂತನನ್ನು ಸ್ತೋತ್ರ ಮಾಡಿದಂಗೆ ಆಗತ್ತೆ ಅಂತ ಇಟ್ಕೊಂಡು ಆ ಭಗವಂತನ ಉಗುರುಗಳನ್ನ, ಅಪ್ರಾಕೃತವಾದ ಉಗುರುಗಳನ್ನ ಸ್ತೋತ್ರ ಮಾಡಿದ್ದಾರೆ ಶ್ರೀಮದಾಚಾರ್ಯರು. ಏನದು? ಅಸ್ಮಾನ್ ಪಾಂತು, ನಮ್ಮನ್ನ ರಕ್ಷಣೆ ಮಾಡಲಿ, ನಮ್ಮನ್ನ ರಕ್ಷಣೆ ಮಾಡಲಿ. ಚೆನ್ನಾಗಿರ್ತಕ್ಕಂತಹ ಭಗವಂತನ ಉಗುರುಗಳು ನಖರಾಹ ಶ್ರೀಮತ್ ಕಂಠೀರವಾಸ್ಯ ಪ್ರತತ ಸುನಕರಾಹ ಅಸ್ಮಾನ್ ಪಾಂತು, ನಮ್ಮನ್ನ ರಕ್ಷಣೆ ಮಾಡಲಿ, ನಮ್ಮನ್ನ ಪಾಲಿಸಲಿ. ಯಾವುದು? ನಖರಾಹ, ಉಗುರುಗಳು. ಭಗವಂತನ ಉಗುರುಗಳು ನಮ್ಮನ್ನ ಪಾಂತು, ರಕ್ಷಣೆ ಮಾಡಲಿ. ಎಂತಹ ಉಗುರುಗಳು? ಶ್ರೀಮತ್ ಕಂಠೀರವಾಸ್ಯ. ಕಂಠೀರವ ಅಂದ್ರೆ ಸಿಂಹದಂತೆ ಮುಖವುಳ್ಳಂತಹ ಲಕ್ಷ್ಮೀ ನರಸಿಂಹದೇವರ ಪ್ರತತ ಅಂದರೆ ವ್ಯಾಪ್ತವಾಗಿರತಕ್ಕಂತಹ, ಸು ಅಂದರೆ ಸಮೀಚೀನವಾದ, ಶೋಭನವಾದ, ಅಪ್ರಾಕೃತವಾದ ನಖರಾಹ ಉಗುರುಗಳು ಅಸ್ಮಾನ್ ನಮ್ಮನ್ನ ಪಾಂತು ರಕ್ಷಣೆ ಮಾಡಲಿ. ಅದಕ್ಕೆ ಎರಡು ವಿಶೇಷಣ. ಏನದು? ಪುರುಹೂತ ವೈರಿ ಬಲವನ್ ಮಾತಂಗ ಮಾದ್ಯದ್ಗಟ ಕುಂಭೋಚ್ಛಾದ್ರಿ ವಿಪಾಟನ ಅಧಿಕಪಟು ಪ್ರತ್ಯೇಕ ವಜ್ರಾಯಿತ. ಇಷ್ಟು ಒಂದೇ ಅದು ಲೈನ್. ಅಷ್ಟು ಒಟ್ಟಿಗೆ ಅರ್ಥ ಮಾಡ್ಬೇಕು ಅದಕ್ಕೆ. ಪುರುಹೂತ ಅಂದ್ರೆ ಇಂದ್ರದೇವರು, ವೈರಿ ಅಂದ್ರೆ ಅವರ ಶತ್ರುಗಳು. ಪುರುಹೂತ ವೈರಿ ಅಂದ್ರೆ ಇಂದ್ರದೇವರ ಶತ್ರುಗಳಾಗಿರ್ತಕ್ಕಂತಹ ಹಿರಣ್ಯಕಶಿಪುವೇ ಮೊದಲಾಗಿರತಕ್ಕಂತಹ ವೈರಿ ಅಂತಹ ಶತ್ರುಗಳು ಅನ್ನತಕ್ಕಂತಹ ಬಲವತ್ ಬಲಿಷ್ಠರಾಗಿರ್ತಕ್ಕಂತಹ ಮಾತಂಗ ಮಾದ್ಯದ್ಗಟ. ಮಾದ್ಯತ್ ಅಂದ್ರೆ ಅತ್ಯಂತ ಮದಭರಿತವಾಗಿರ್ತಕ್ಕಂತಹ, ಮಾತಂಗ ಆನೆಗಳಂತೆ ಇರತಕ್ಕಂತಹ. ಏನದು? ಘಟ ಅಂದ್ರೆ ಅದರ ಸಮೂಹ. ಮಾದ್ಯದ್ಘಟ ಆನೆಗಳ ಗುಂಪಿನ. ಅದು ಕುಂಭ ಉಚ್ಛ. ಉಚ್ಛ ಅಂದ್ರೆ ಎತ್ತರದಲ್ಲಿ ಇರತಕ್ಕಂತಹ, ಉನ್ನತವಾಗಿರತಕ್ಕಂತಹ ಅದ್ರಿ ಪರ್ವತಗಳಂತೆ ಇರತಕ್ಕಂತಹ ಕುಂಭಸ್ಥಳಗಳನ್ನ ವಿಪಾಟನ ಸೀಳುವ ವಿಷಯದಲ್ಲಿ ಪ್ರತ್ಯೇಕ ಒಂದೊಂದೂ ಕೂಡ ವಜ್ರ ಸದೃಶ, ವಜ್ರಾಯುಧದಂತೆ ಇರತಕ್ಕಂಥ ಉಗುರುಗಳು. ಇಂದ್ರದೇವರ ಕೈಯಲ್ಲಿ ಏನು ವಜ್ರಾಯುಧ ಇದೆ, ಆ ವಜ್ರಾಯುಧಕ್ಕಿಂತ ಅತ್ಯಂತ ಬಲಿಷ್ಠವಾಗಿರ್ತಕ್ಕಂಥದ್ದು ನರಸಿಂಹದೇವರ ಒಂದೊಂದು ಉಗುರುಗಳು ಕೂಡ ಪ್ರತ್ಯೇಕ ವಜ್ರಾಯುಧ. ಅವನ ಹತ್ರ ಒಂದೇ ಒಂದು ಇಂದ್ರದೇವರ ಹತ್ರ ವಜ್ರಾಯುಧ ಇದ್ದಿದ್ದು. ನರಸಿಂಹದೇವರ ಎಲ್ಲ ಉಗುರುಗಳು ಕೂಡ, ನರಸಿಂಹದೇವರ ಕೈಯಲ್ಲಿರತಕ್ಕಂತಹ ಎಲ್ಲ ಉಗುರುಗಳು ಕೂಡ ಒಂದೊಂದು ಒಂದೊಂದು ವಜ್ರಾಯುಧ ಇದ್ದಂಗೆ ಪ್ರತ್ಯೇಕ ವಜ್ರಾಯುಧ. ಏನ್ ಮಾಡುತ್ತದೋ? ಈ ಸಿಂಹದ ಉಗುರುಗಳು ಮದಿಸಿರ್ತಕ್ಕಂಥ ಆನೆಯ ಮೇಲೇರಿ ಅದರ ಕುಂಭಸ್ಥಳವನ್ನ ಸೀಳಿ ಅಲ್ಲಿರ್ತಕ್ಕಂತಹ ಮಾಂಸವನ್ನು ಸ್ವೀಕಾರ ಮಾಡುತ್ತೆ. ಅದು ಸಿಂಹದ ಸ್ವಭಾವ ಅದು. ಮತ್ತೆ ಬೇಂದ್ರ ವಿಭಿನ್ನ ಕುಂಭ ಕವಲ ಗ್ರಸೈಕಬದ್ಧ ಸ್ಪೃಹ. ದುರ್ವಾರ ವಾರಣ ದುರ್ವಾದಿ ವಾರಣ ವಿದಾರಣ ದಕ್ಷ ದೀಕ್ಷಂ, ಎಷ್ಟೋ ಕಡೆ ವರ್ಣನೆ ಮಾಡಿದ್ದಾರೆ ಅದನ್ನು. ಹಾಗೆ ಈ ನರಸಿಂಹದೇವರ ಉಗುರುಗಳಿದೆಯಲ್ಲ, ಇದು ಇಂದ್ರದೇವರ ಶತ್ರುಗಳಾದ ಹಿರಣ್ಯಕಶಿಪುವೇ ಮೊದಲಾದ ದೈತ್ಯರುಗಳ ಮದದ ಆನೆಯಂತೆ, ಮದಿಸಿದ ಆನೆಯಂತೆ ಬಲಿಷ್ಠರಾದ ಇಂದ್ರದೇವರ ಶತ್ರುಗಳಾದ ದೈತ್ಯರನ್ನ, ಆ ದೈತ್ಯರುಗಳ ಮದ ಅನ್ನತಕ್ಕಂತಹ ಕುಂಭಸ್ಥಳವನ್ನ, ಪರ್ವತದಂತೆ ಇರತಕ್ಕಂಥ ಕುಂಭಸ್ಥಳವನ್ನ ಸೀಳುವ ವಿಷಯದಲ್ಲಿ ಒಂದೊಂದು ವಜ್ರಾಯುಧದಂತೆ ಇರತಕ್ಕಂತಹ ನರಸಿಂಹದೇವರ ಉಗುರುಗಳು ನಮ್ಮನ್ನು ರಕ್ಷಣೆ ಮಾಡಲಿ. ಏನಾಗತ್ತೆ ಅಂದ್ರೆ, ನರಸಿಂಹದೇವರ ವಜ್ರಾಯುಧದಂತೆ ಇರತಕ್ಕಂತಹ ಉಗುರುಗಳನ್ನ ನಾವು ಚೆನ್ನಾಗಿ ಚಿಂತನೆ ಮಾಡಿದಾಗ
ನಮ್ಮ ಒಳಗಡೆ ಇರ್ತಕ್ಕಂತಹ ಶತ್ರುಗಳಾಗಿರ್ತಕ್ಕಂಥ ಕಾಮಕ್ರೋಧಾದಿಗಳನ್ನು ಸೀಳಬಿಡುತ್ತಾರೆ ನರಸಿಂಹದೇವರು. ನಮಗೆ ಶತ್ರುಗಳು, ನಮ್ಮ ಇಂದ್ರಿಯಗಳಿಗೆ ಶತ್ರುಗಳು, ನಮ್ಮನ್ನ ಭಗವಂತನ ಕಡೆ ಹೋಗೋದಿಕ್ಕೆ ಅಡ್ಡಿ ಮಾಡತಕ್ಕಂಥದ್ದು ಕಾಮಕ್ರೋಧಾದಿಗಳು, ಅರಿಗಳು. ಇಂತಹ ಒಳಗಡೆ ಇರತಕ್ಕಂತಹ ಅರಿಗಳನ್ನು, ಶತ್ರುಗಳನ್ನು ಕೂಡ ಸೀಳುವ ವಿಷಯದಲ್ಲಿ ಹಿರಣ್ಯಕಶಿಪುವನ್ನು ನರಸಿಂಹದೇವರು ಸೀಳಿರೋದು ಪ್ರಸಿದ್ಧ. ಅಂತಹ ಸೀಳುವ ವಿಷಯದಲ್ಲಿ ಒಂದೊಂದು ವಜ್ರಾಯುಧದಂತೆ ಇರತಕ್ಕಂತಹ ಉಗುರುಗಳು ನಮ್ಮನ್ನ ರಕ್ಷಣೆ ಮಾಡಲಿ. ಯಾರು ನರಸಿಂಹದೇವರ ಉಗುರುಗಳನ್ನು ಚಿಂತನೆ ಮಾಡ್ತಾರೆ ಅವರಿಗೆ ಅಜ್ಞಾನ ಮೊದಲಾಗಿರತಕ್ಕಂತಹ ವೈರಿಗಳನ್ನ, ಕಾಮಕ್ರೋಧಾದಿ ವೈರಿಗಳನ್ನ ಸೀಳಿ ಬಿಡುತ್ತಾರೆ ನರಸಿಂಹದೇವರು ಅಂತ ಒಟ್ಟು ತಾತ್ಪರ್ಯ. ಇನ್ನೊಂದೇನಿದೆ ಅಲ್ಲಿ, ಶ್ರೀಮತ್ ಕಂಠೀರವಾಸ್ಯ ಪ್ರತತ ಸುನಕರಾಹ ದಾರಿತಾರಾತಿ ದೂರ ಪ್ರಧ್ವಸ್ತಧ್ವಾಂತ ಶಾಂತ ಪ್ರವಿತತ ಮನಸಾ ಭಾವಿತ ನಾಕಿ ವೃಂದೈಹಿ. ನಾಕಿ ಅಂದ್ರೆ ಸ್ವರ್ಗಲೋಕದಲ್ಲಿರ್ತಕ್ಕಂಥ ದೇವತೆಗಳಿಗೆ ನಾಕಿ ಅಂತ ಕರೀತಾರೆ. ನಾಕ ಅಂದ್ರೆ ಸ್ವರ್ಗ, ಕ ಅಂದ್ರೆ ಸುಖ, ಅಕ ಅಂದ್ರೆ ದುಃಖ, ನಾಕ ಅಂದ್ರೆ ನ ದುಃಖ ಸುಖ. ಅಲ್ಲಿಗೆ ನಾಕ ಅಂದ್ರೆ ಸ್ವರ್ಗ. ಆ ನಾಕ ಅಂತ ಸ್ವರ್ಗದಲ್ಲಿ ಇರೋಗೆ ನಾಕಿ ಅಂತ ಕರೀತಾರೆ. ಸ್ವರ್ಗದಲ್ಲಿರ್ತಕ್ಕಂಥ ದೇವತೆಗಳಿಗೆ ನಾಕಿ ಅಂತ ಕರೀತಾರೆ. ನಾಕಿ ವೃಂದ, ಆ ದೈತ್ಯರ ಸಮೂಹ, ದೇವತೆಗಳ ಸಮೂಹ ಏನಿದೆ, ಸ್ವರ್ಗದಲ್ಲಿರುವ ದೇವತೆಗಳ ಸಮೂಹದಿಂದ ಭಾವಿತಾಹ ಆರಾಧಿತಾಹ ಇತ್ಯರ್ಥಃ. ಆ ದೇವತೆಗಳೆಲ್ಲ ನರಸಿಂಹದೇವರ ಉಗುರುಗಳನ್ನು ಆರಾಧನೆ ಮಾಡ್ತಾರಂತೆ. ಭಾವಿತ ನಾಕಿ ವೃಂದೈಹಿ. ಅದು ಏನು, ಪ್ರವಿತತ ಮನಸ, ಅತ್ಯಂತ ಅತ್ಯಂತ ಉತ್ಕೃಷ್ಟವಾಗಿರತಕ್ಕಂತಹ ವಿಶಾಲವಾದ ಮನಸ್ಸಿನಿಂದ. ಪ್ರವಿತತ ಅಂದ್ರೆ, ವಿತತ ಅಂದ್ರೆ ಚೆನ್ನಾಗಿ ಹರಡಿರ್ತಕ್ಕಂಥ ವಿಶಾಲವಾದ ಸುಂದರವಾದ, ಅಂದ್ರೆ ಯಾವ ಕಾಮಕ್ರೋಧಾದಿಗಳಿಂದ ರಹಿತವಾಗದೇ ಇರತಕ್ಕಂತಹ ಶುದ್ಧವಾದ ಮನಸ್ಸಿನಿಂದ, ವಿಸ್ತೃತವಾದ ಮನಸ್ಸಿನಿಂದ ಧ್ಯಾನ ಮಾಡ್ತಾರಂತೆ ದೇವತೆಗಳು. ಅಂತಹ ಉತ್ಕೃಷ್ಟವಾಗಿರ್ತಕ್ಕಂತಹ ನರಸಿಂಹದೇವರ, ಉತ್ಕೃಷ್ಟವಾಗಿರ್ತಕ್ಕಂತಹ ಈ ನರಸಿಂಹದೇವರ ಉಗುರುಗಳು ನಮ್ಮನ್ನ ರಕ್ಷಣೆ ಮಾಡಲಿ. ಇನ್ನೊಂದೇನದು, ಪ್ರವಿತತ ಮನಸ. ಪ್ರವಿತತ ಅಂದ್ರೆ, ವಿತತ ಅಂದ್ರೆ ವ್ಯಾಪ್ತ ಅಂತ ಅರ್ಥ. ಎಲ್ಲ ಕಡೆ ವಿಶಾಲವಾದ ದೊಡ್ಡ ಮನಸ್ಸು ಅಂತ ಹೇಳ್ತಾರೆ ಲೋಕದಲ್ಲಿ. ನಿಮ್ದು ದೊಡ್ಡ ಮನಸ್ಸು ಸ್ವಾಮಿ ಅಂತ. ದೊಡ್ಡ ಮನಸ್ಸು ಅಂದ್ರೆ ವಿಶಾಲವಾದ ಮನಸ್ಸು, ಅಂದ್ರೆ ಪರೋಪಕಾರವನ್ನು ಮಾಡತಕ್ಕಂತಹ ಮನಸ್ಸು. ಇಂತಹ ಮನಸ್ಸಿನಿಂದ ಭಗವಂತನ ಧ್ಯಾನ ಪರರಾಗಿರೋದರಿಂದ ಯಾವಾಗಲೂ ಕೂಡ ವಿಶಾಲವಾದ ಮನೋಭಾವವುಳ್ಳಂತಹ, ಭಗವಂತನಲ್ಲೇ ಕೇಂದ್ರೀಕರಿಸಿರ್ತಕ್ಕಂತಹ ಮನಸ್ಸುಳ್ಳಂತಹ ದೇವತೆಗಳಿಂದ ಚೆನ್ನಾಗಿ ಆರಾಧಿತ. ಯಾಕೆ ಅವರ ಮನಸ್ಸು ವಿತತ ಅಂತ ಹೇಳಿದ್ರೆ, ದಾರಿತ ಆರಾತಿ ದೂರ ಪ್ರಧ್ವಸ್ತಧ್ವಾಂತ ಶಾಂತ. ಶತ್ರುಗಳನ್ನ ಸೀಳಿದ, ದೂರದಿಂದಲೇ ಕತ್ತಲನ್ನ ನಿವಾರಿಸಲ್ಪಟ್ಟಂತಹ ಶಾಂತವಾದ ಮನಸ್ಸು. ಅಂದ್ರೆ ಏನು, ಶತ್ರುಗಳನ್ನ ಜಯಿಸಿ, ಮನಸ್ಸಿನಲ್ಲಿರುವ ಶತ್ರು ಕಾಮಕ್ರೋಧಾದಿಗಳನ್ನ ಜಯಿಸಿ ಅಜ್ಞಾನವನ್ನ ದೂರ ಮಾಡಿಕೊಂಡಿರೋದ್ರಿಂದಲೇ ಶುದ್ಧವಾದ ಮನಸ್ಸುಳ್ಳ ದೇವತೆಗಳು ಅವರು. ನಮ್ಮ ಮನಸ್ಸನ್ನ ಕೆಡಿಸೋದು ಯಾವುದು, ಎರಡು. ಒಂದು ಅಜ್ಞಾನ. ಅಜ್ಞಾನ ಅಂತಕ್ಕಂಥ ಕತ್ತಲೆ ಇದ್ದಾಗ ಮನಸ್ಸು ಭಗವಂತನನ್ನ ಚಿಂತನೆ ಮಾಡೋದಿಲ್ಲ. ಅವರು ಧ್ವಾಂತ ಅಂದ್ರೆ ಕತ್ತಲೆಯನ್ನ ಪರಿಹಾರ ಮಾಡಿಕೊಂಡಿದ್ದಾರೆ. ಆಮೇಲೆ ಏನ್ ಮಾಡಿದ್ದಾರೆ ಅವರು, ಶತ್ರುಗಳನ್ನ ಪರಿಹಾರ ಮಾಡಿಕೊಂಡಿದ್ದಾರೆ ದೇವತೆಗಳು. ಕಾಮಕ್ರೋಧಾದಿ ಶತ್ರುಗಳನ್ನ ಗೆದ್ದಿದ್ದಾರೆ. ಅಂತವರವರು ದಾರಿತ ಆರಾತಿ. ಆರಾತಿ ಅಂದ್ರೆ ಶತ್ರುಗಳು. ದಾರಿತಾರಾತಿ ಅಂದ್ರೆ ಕಾಮಕ್ರೋಧಾದಿ ಶತ್ರುಗಳನ್ನ ಸೀಳಿ, ಶತ್ರುಗಳನ್ನ ವಶಪಡಿಸಿಕೊಂಡು, ಮನಸ್ಸನ್ನ ಅವರಿಂದ ವಶಪಡಿಸಿಕೊಂಡು, ಪ್ರಧ್ವಸ್ತಧ್ವಾಂತ ಅಂದ್ರೆ ಅಜ್ಞಾನ ಅಂತಕ್ಕಂಥ ಕತ್ತಲೆಯನ್ನ ಕಳಕೊಂಡು, ಶಾಂತ ಅಂದ್ರೆ ಭಗವನ್ನಿಷ್ಠರೇ ಆಗಿರತಕ್ಕಂತಹ ವಿಶಾಲವಾದ ಮನಸ್ಸುಳ್ಳವರಾದ ದೇವತೆಗಳಿಂದ ಚೆನ್ನಾಗಿ ಭಾವಿತ, ಚೆನ್ನಾಗಿ ಅವರಿಂದ ಸ್ತುತ್ಯವಾಗಿರ್ತಕ್ಕಂತಹ, ಅವರಿಂದ ಕೊಂಡಾಡಲ್ಪಟ್ಟಿರತಕ್ಕಂತಹ ಉಗುರುಗಳಿಂದ ಕೂಡಿರ್ತಕ್ಕಂತಹ ನಖಸ್ತುತಿ ಭಗವಂತನ
ಉಗುರುಗಳು ಒಂದು ದುಃಖಗಳನ್ನ ಶತ್ರುಗಳನ್ನ ನಾಶ ಮಾಡಕ್ಕೆ ಸಮರ್ಥವಾಗಿರ್ತಕ್ಕಂಥದ್ದು. ದೇವತೆಗಳಿಂದ ವಂದಿಸಲ್ಪಟ್ಟಂತಹ ಭಗವಂತನ ನರಸಿಂಹದೇವರ ಉಗುರುಗಳು ನಮ್ಮನ್ನ ರಕ್ಷಣೆ ಮಾಡಲಿ ಅಂತ ಮೊದಲು ಶ್ರೀಮದ್ ಆಚಾರ್ಯರು ನರಸಿಂಹದೇವರ ಉಗುರುಗಳನ್ನ ವರ್ಣನೆ ಮಾಡತಕ್ಕಂಥವರಾಗಿ, ಎರಡನೇದು ಶ್ರೀ ಲಕ್ಷ್ಮೀಕಾಂತ ಸಮಂತಪೋ ವಿಕಲಯನ್ ನೈವೇಶಿತುಸ್ತೆ ಸಮಂ ಪಶ್ಯಾಮ್ಯುತ್ತಮ ವಸ್ತು ದೂರತರತೋ ಅಪಾಸ್ತಂ ರಸೋ ಯೋಷ್ಟಮಃ ಯದ್ರೋಷೋತ್ಕರ ದಕ್ಷ ನೇತ್ರ ಕುಟಿಲ ಪ್ರಾಂತೋತ್ಥಿತಾಗ್ನಿ ಸ್ಫುರತ್ ಖದ್ಯೋತೋಪಮ ವಿಸ್ಫುಲಿಂಗ ವಸಿತಾಃ ಬ್ರಹ್ಮೇಶ ಶಕ್ರೋತ್ಕರಾಃ. ಇದು ಎರಡನೇ ನಖಸ್ತುತಿ. ನಖಸ್ತುತಿಯ ಎರಡನೇ ಶ್ಲೋಕ ಇದು. ಇಲ್ಲಿ ನರಸಿಂಹದೇವರ ವರ್ಣನೆಯನ್ನು ಮಾಡುತ್ತಾರೆ. ಅಲ್ಲಿ ಉಗುರಿನ ವರ್ಣನೆಯನ್ನು ಮಾಡಿದ್ರು. ಅದು ನರಸಿಂಹದೇವರ ಉಗುರಾದ್ದರಿಂದ ಇಲ್ಲಿ ನರಸಿಂಹದೇವರನ್ನೇ ವರ್ಣನೆ ಮಾಡುತ್ತಾರೆ. ಲಕ್ಷ್ಮೀಕಾಂತ, ಹೇ ಲಕ್ಷ್ಮೀ ನರಸಿಂಹದೇವರೇ, ಲಕ್ಷ್ಮೀಪತಿಯಾಗಿರ್ತಕ್ಕಂತಹ ನರಸಿಂಹದೇವರೇ, ಸಮಂತತಃ ವಿಕಲಯನ್. ಸಮಂತತಃ ಅಂದ್ರೆ ಎಲ್ಲಾ ಕಡೆ ಅಂತ ಅರ್ಥ, ಸುತ್ತಲೂ ಅಂತ ಅರ್ಥ. ಎಲ್ಲ ಕಡೆಯನ್ನ ವಿಕಲಯನ್ ಹುಡುಕಿದ್ರೆ, ವಿಕಲ ಅಂದ್ರೆ ಹುಡುಕೋದು ಅಂತ, ಪರಿಪರಿಯಲ್ಲಿ ನಾನಾ ರೀತಿಯಲ್ಲಿ ಹುಡುಕಿದ್ರು ಕೂಡ, ಅನ್ವೇಷಣೆ ಮಾಡಿದ್ರು ಕೂಡ, ಈಶಿತು ತೇ ಸಮಂ ನ ಪಶ್ಯಾಮಿ ನಾಸ್ತಿ ನಾರಾಯಣ ಸಮಂ ನ ಭೂತಂ ನ ಭವಿಷ್ಯತಿ ಏತೇನ ಸತ್ಯವಾಕ್ಯೇನ ಸರ್ವಾರ್ಥಾನ್ ಸಾಧಯಾಮ್ಯಹಂ. ಪರಮಾತ್ಮನಿಗೆ ಸಮರಾಗಿರ್ತಕ್ಕಂಥವರು ಇಲ್ಲ, ಉತ್ತಮರಾಗಿರ್ತಕ್ಕಂಥವರು ಸುತರಾಮಿಲ್ಲ. ಅವನ ಸಮವೇ ಇಲ್ಲ ಅಂದ ಮೇಲೆ ಉತ್ತಮರಿಲ್ಲಿಂದ ಬರ್ತಾರೆ. ಭಗವಂತನೇ ಸಮ, ಭಗವಂತನಿಗೆ ಸಮರಾದವರು ಇನ್ನೊಬ್ಬರಿಲ್ಲ. ನಾಸ್ತಿ ನಾರಾಯಣ ಸಮಂ, ಹಿಂದೂ ಇರಲಿಲ್ಲ, ಮುಂದೂ ಇರಲ್ಲ, ಈಗಲೂ ಇಲ್ಲ, ತ್ರಿಕಾಲದಲ್ಲೂ ಇರೋದಿಲ್ಲ. ಅದನ್ನು ಹೇಳ್ತಾ ಇದ್ದಾರೆ ಆಚಾರ್ಯರು. ಹೇ ಲಕ್ಷ್ಮೀಕಾಂತ, ಎಲ್ಲ ಕಡೆ ಹುಡುಕಿದ್ರೂ ಕೂಡ ವಿಶ್ಲೇಷಣೆ ಮಾಡಿ, ಚೆನ್ನಾಗಿ ವಿಚಾರ ಮಾಡಿ 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 ಎಲ್ಲ ಕಡೆ ಅನ್ವೇಷಣೆ ಮಾಡಿದ್ರು ಕೂಡ, ಈಶಿತು ನಿಯಾಮಕನಾಗಿರ್ತಕ್ಕಂತಹ, ಸರ್ವಸ್ವಾಮಿ ಆಗಿರ್ತಕ್ಕಂತಹ, ಸರ್ವೇಶ್ವರನಾಗಿರ್ತಕ್ಕಂತಹ ತೇ ಸಮಂ, ನಿನಗೆ ಸಮರಾಗಿರ್ತಕ್ಕಂತಹ ವಸ್ತುವನ್ನು ನ ಪಶ್ಯಾಮಿ, ಸರ್ವತಾ ಕಾಣಲ್ಲ. ನ ಪಶ್ಯಾಮಿ ಏವ, ಕಾಣೋದೇ ಇಲ್ಲ ಅಂತ ಅರ್ಥ. ಎಲ್ಲಿ ಹುಡುಕಿದ್ರೂ ಕಾಣೋದಿಲ್ಲ. ಉತ್ತಮ ವಸ್ತು ಯಹ ಅಷ್ಟಮಃ ರಸಃ, ನಿನಗಿಂತ ಉತ್ತಮವಾಗಿರ್ತಕ್ಕಂಥ ವಸ್ತು ಅನ್ನೋದು ಸುತರಾಮ್ 8ನೇ ರಸ ಇದ್ದಂತೆ. 6 ರಸ ಇರೋದು ಷಡ್ರಸ ಅಂತ ಕರೀತಾರೆ. 6 ರಸ ಇರೋದು. 6 ರಸಕ್ಕಿಂತ ಮಿಗಿಲಾದ 7ನೇ ರಸನೇ ಇಲ್ಲ ಜಗತ್ತಿನಲ್ಲಿ. ಸ್ವಾದು, ಆಮ್ಲ, ಲವಣ, ತಿಕ್ತ, ಉಷಣ, ಕಷಾಯ ಅಂತ 6 ರಸ ಇರೋದು. 6ನೇ ರಸ ಬಿಟ್ಟರೆ 7ನೇ ರಸನೇ ಇಲ್ಲ. 7ನೇ ರಸನೇ ಇದ್ದರೆ 8ನೇದೆಲ್ಲಿಂದ ಬರುತ್ತೆ? ಅಷ್ಟಮೋ ರಸ. 7ನೇದೇ ಇಲ್ಲದೆ ಇದ್ದಾಗ 8ನೇ ರಸ ಎಲ್ಲಿಂದ ಬರುತ್ತೆ? ಹಾಗೆ ನಿನಗೆ ಸಮರಾಗಿರೋರೇ ಇಲ್ಲ ಅಂದ ಮೇಲೆ ನಿನಗಿಂತ ಉತ್ತಮರಾಗಿರ್ತಕ್ಕಂಥವರು ಉತ್ತಮ ವಸ್ತು ನ ಪಶ್ಯಾಮಿ ಅಷ್ಟಮ ರಸ ದೂರತರತಃ ಅಪಾಸ್ತಂ. ಹೇಗೆ 7ನೇ ರಸವೇ ಇಲ್ಲವೋ, ಇನ್ನು 8ನೇ ರಸ ಅಂತೂ ಸುತರಾಮ್ ಇಲ್ಲವೋ, ಹಾಗೆ ನಿನಗೆ ಸಮರಾಗಿರೋರೇ ಇಲ್ಲ ಅಂದಮೇಲೆ ನಿನಗಿಂತ ಉತ್ತಮರಾಗಿರ್ತಾರೆ ಯಾರೋ ಒಬ್ರು ಇದ್ದಾರೆ ಅನ್ನೋದು ದೂರತಃ ಅಪಾಸ್ತಂ, ದೂರದಿಂದಲೇ ಹೊರಟೋಯ್ತು. ಇದು ಮೊದಲನೇದು. ಅಂದ್ರೆ ಭಗವಂತನಿಗೆ ಸಮರಾಗಿರ್ತಕ್ಕಂಥವರು ಇಲ್ಲ, ಭಗವಂತನಿಗೆ ಉತ್ತಮರಾಗಿರ್ತಕ್ಕಂಥವರು ಇಲ್ಲ. ಆಮೇಲೆ ಬ್ರಹ್ಮೇಶ ಶಕ್ರೋತ್ಕರಾಹ, ಬ್ರಹ್ಮದೇವರು, ಈಶಾ ಅಂದ್ರೆ ರುದ್ರದೇವರು, ಶಕ್ರ ಅಂದ್ರೆ ಇಂದ್ರದೇವರು ಮೊದಲಾದ ದೇವತೆಗಳು ಯದ್ರೋಷೋತ್ಕರ ದಕ್ಷ ನೇತ್ರ ಕುಟಿಲ ಪ್ರಾಂತೋತ್ಥಿತಾಗ್ನಿ ಸ್ಫುರತ್ ಖದ್ಯೋತೋಪಮ ವಿಸ್ಫುಲಿಂಗ ಸದೃಶಾ ವಿಸ್ಫುಲಿಂಗ ಭಸಿತಾ. ಈ ನರಸಿಂಹದೇವರು ರೋಷದಿಂದ ಹಿರಣ್ಯಕಶಿಪುವನ್ನು ಸಂಹಾರ ಮಾಡೋ ಕಾಲಕ್ಕೆ ರೋಷದಿಂದ, ಕೋಪದಿಂದ, ಯದ್ರೋಷೋತ್ಕರ, ಉತ್ಕರ ಅಂದ್ರೆ ಹೊರಹೊಮ್ಮತಕ್ಕಂಥದ್ದು. ಯಾವ ನಿನ್ನ ಭಯಂಕರವಾಗಿರತಕ್ಕಂತಹ ಹಿರಣ್ಯಕಶಿಪುವಿನ ಮೇಲೆ, ದುಷ್ಟರ ಮೇಲೆ ರೋಷದಿಂದ ಉತ್ಕರ ಹೊರಹೊಮ್ಮಿರ್ತಕ್ಕಂತಹ, ದಕ್ಷ ಅಂದ್ರೆ ಅತ್ಯಂತ ಸಮರ್ಥವಾಗಿರ್ತಕ್ಕಂತಹ, ಕುಟಿಲ ನೇತ್ರ
ಆ ಕಣ್ಣಿನ ನೇತ್ರ ಕುಟಿಲ ಪ್ರಾಂತ, ಕೆಡಗಣ್ಣಿನ ಕಣ್ಣಿನ ಕೆಡಗಣ್ಣಿನ ಕುಡಿನೋಟದ ತುದಿಯಿಂದ ಹೊರಹೊಮ್ಮಿರತಕ್ಕಂತಹ ಅದು ಏನು ಅಗ್ನಿ ಸ್ಫುರತ್ ಜಗ್ವಲ್ಯಮಾನವಾಗಿರತಕ್ಕಂತಹ ಖದ್ಯೋತೋಪಮ, ಒಂದೊಂದು ಸೂರ್ಯನಂತೆ ಇರತಕ್ಕಂತಹ ವಿಸ್ಫುಲಿಂಗ ಅಂದ್ರೆ ಕಿಡಿಗಳು, ಭಸಿತಾಹ, ಇವರೆಲ್ಲ ಏನಾಗಿದ್ದಾರೆ? ಇವರು ಭಸ್ಮ ಹೊಂದಿಬಿಡುತ್ತೆ. ಅಷ್ಟು ಭಯಂಕರವಾದ ನರಸಿಂಹದೇವರ ನೋಟ ಅದು. ಆ ಹಿರಣ್ಯಕಶಿಪುವನ್ನು ಕೊಲ್ಲೋ ಕಾಲಕ್ಕೆ ಏನು ರೋಷದಿಂದ ಭಗವಂತ ಆ ಕಣ್ಣಿನಿಂದ ಅಂದ್ರೆ ಆ ಕುಡಿಗಣ್ಣಿನ ಕಡೆಗಣ್ಣಿನ ಕುಡಿನೋಟದಿಂದ ಹೊರಹೊಮ್ಮಿರತಕ್ಕಂತಹ ಆ ಕಿಡಿಗಳಂತೆ ಇರತಕ್ಕಂತಹ ಕಾಂತಿಗಳು ಒಂದೊಂದೂ ಕೂಡ ಬ್ರಹ್ಮದೇವರು, ರುದ್ರದೇವರು, ಇಂದ್ರದೇವರೇ ಮೊದಲಾದವರನ್ನೂ ಕೂಡ ಭಸ್ಮ ಮಾಡುವ ಅಷ್ಟು ಕಿಡಿಗಳು ಭಗವಂತನದು. ಯದ್ರೋಷೋತ್ಕರ ದಕ್ಷ ನೇತ್ರ ಕುಟಿಲ ಪ್ರಾಂತೋತ್ಥಿತಾಗ್ನಿ ಸ್ಫುರತ್ ಖದ್ಯೋತೋಪಮ ವಿಸ್ಫುಲಿಂಗ ವಸಿತಾ. ಖದ್ಯೋತ ಅಂದ್ರೆ ಸೂರ್ಯ, ಖದ್ಯೋತೋಪಮ ಅಂದ್ರೆ ಸೂರ್ಯ ಸದೃಶವಾಗಿರ್ತಕ್ಕಂತಹ ವಿಸ್ಫುಲಿಂಗಾ ಕಿಡಿಗಳು ಬ್ರಹ್ಮೇಶ ಶಕ್ರೋತ್ಕರಾ ಭಸಿತಾ, ಇವರೆಲ್ಲರನ್ನೂ ಸುಟ್ಟು ಬಿಡುತ್ತೆ. ಅಷ್ಟು ಭಯಂಕರವಾದ ಕಿಡಿಗಳು. ನಾವಲ್ಲ, ಇಡೀ 14 ಲೋಕವನ್ನ ಭಸ್ಮ ಮಾಡುವ ಸಾಮರ್ಥ್ಯವುಳ್ಳದ್ದು ನರಸಿಂಹದೇವರ ಕಡೆಗಣ್ಣಿನ ನೋಟದಿಂದ ಹೊರಹೊಮ್ಮಿರತಕ್ಕಂತಹ ಸೂರ್ಯ ಸದೃಶವಾದ ಕಿಡಿಗಳು. ಸ್ವಾಮಿಯ ಮಹಿಮೆ. ಅಂತಹ ನಿನ್ನ ಸದೃಶರಾಗಿರ್ತಕ್ಕಂತಹ, ನಿನಗೆ ಸರಿಸಮಾನರಾಗಿರ್ತಕ್ಕಂತಹ ಹೇ ಲಕ್ಷ್ಮೀಕಾಂತ, ನಿನಗೆ ಸಮಾನರಾಗಿರ್ತಕ್ಕಂಥವರು ಎಲ್ಲೂ ಇಲ್ಲ. ನಿನಗೆ ಇಂಥ ಉತ್ತಮರಾಗಿರ್ತಕ್ಕಂಥವರು 8ನೇ ರಸ ಇದ್ದಂಗೆ ದೂರತೋ ಅಪಾಸ್ತ. ಅಂದ್ರೆ 7 ಇಲ್ಲ ಅಂದಮೇಲೆ 8 ಎಲ್ಲಿಂದ ಬರುತ್ತೆ? 6 ರಸ ಇರೋದು ಭೂಮಿಯಲ್ಲಿ, 7ನೇ ರಸವೇ ಇಲ್ಲದೆ ಇಂದ ಮೇಲೆ ನಿನಗಿಂತ ಉತ್ತಮರು ಅಂತಕ್ಕಂಥವರು ಅಷ್ಟಮ ರಸದಂತೆ ದೂರತಃ ಅಪಾಸ್ತಃ, ದೂರದಿಂದಲೇ ನಿರಾಕರಿಸಲ್ಪಟ್ಟವರು. ಅಂದ್ರೆ ಸರ್ವತಾ ನಿನಗಿಂತ ಉತ್ತಮರಾಗಿರ್ತಕ್ಕಂಥವರು ಯಾರು ಇಲ್ಲ ಎಂಬುದಾಗಿ ಹೇಳಿ ಅನೇಕ ಜನ ವ್ಯಾಖ್ಯಾನ ಬರೆದಿದ್ದಾರೆ ಈ ನಖಸ್ತುತಿಗೆ. ಅದರಲ್ಲಿ ಒಟ್ಟು ಸಾರಾಂಶವನ್ನು ನಾವು ಹೇಳಿದ ಮೇಲೆ ಇದು 2 ಆಚಾರ್ಯರು ಬರೆದಿದ್ದು ನಖಸ್ತುತಿ, ನರಸಿಂಹ ನಖಸ್ತುತಿ ಅಂತ ಕರೀತಾರೆ. ವಾಯುಸ್ತುತಿ ಪಾರಾಯಣ ಮಾಡುವಾಗ ಮೊದಲು ಈ 2 ಸ್ತುತಿಗಳನ್ನು, ಭಗವಂತನ ಸ್ತುತಿಗಳನ್ನು ಪಾರಾಯಣ ಮಾಡಿ, ಈಗ ತ್ರಿವಿಕ್ರಮ ಪಂಡಿತಾಚಾರ್ಯರಿಂದ ರಚಿತವಾಗಿರತಕ್ಕಂತಹ ವಾಯುಸ್ತುತಿ ಪ್ರಾರಂಭವಾಗುತ್ತೆ ಇಲ್ಲಿಂದ. ಮತ್ತೆ ಕಡೆಯಲ್ಲಿ ಆ 2 ನಖಸ್ತುತಿಗಳನ್ನು ಮತ್ತೆ ಹೇಳಿ ವಾಯುಸ್ತುತಿಯನ್ನು ಮುಕ್ತಾಯ ಮಾಡಬೇಕು ಅಂತ ಹಿಂದಿನಿಂದ ಬಂದಿರತಕ್ಕಂತಹ ಸಂಪ್ರದಾಯ ಅದು. ಈಗ ಆಚಾರ್ಯರ ಪಾದ ಧೂಳಿಯನ್ನು ವರ್ಣನೆ ಮಾಡುತ್ತಾರೆ. ಮೊದಲು ಪಂಡಿತಾಚಾರ್ಯರು ಪಾದರೇಣು ಅಂತ ಕರೀತಾರೆ. ಶ್ರೀಮದ್ ವಿಷ್ಣುಂಗ್ರಿನಿಷ್ಠಾ ಅತಿಗುಣ ಗುರುತಮ ಶ್ರೀಮದಾನಂದ ತೀರ್ಥ ತ್ರೈಲೋಕ್ಯಾಚಾರ್ಯ ಪಾದೋಜ್ವಲ ಜಲ ಜಲಸತ್ ಪಾಂಸವಃ ಅಸ್ಮಾನ್ ಪುನಂತು ವಾಚಾನ್ಯತ್ರ ಪ್ರಣೇತ್ರಿ ತ್ರಿಭುವನ ಮಹಿತಾ ಶಾರದಾ ಶಾರದೇಂದು ಜ್ಯೋತ್ಸ್ನಾ ಭದ್ರಸ್ಮಿತ ಶ್ರೀ ಧವಲಿತ ಕಕುಭಾ ಪ್ರೇಮ ಭಾರಂಭಾರ. ಇದು ಮೊದಲನೆಯದು. ಅಂದ್ರೆ ಶ್ರೀಮದಾಚಾರ್ಯರ ಪಾದಧೂಳಿಗಳು, ಉತ್ಕೃಷ್ಟವಾಗಿರತಕ್ಕಂತಹ ಅವರ ಪಾಂಸಮಃ, ಪಾಂಸು ಅಂದ್ರೆ ಪಾದಧೂಳಿ, ಧೂಳಿ ಸಂಸ್ಕೃತದಲ್ಲಿ ಪಾಂಸು ಅಂದ್ರೆ ಅದು ಏನದು? ಅಸ್ಮಾನ್ ಪುನಂತು, ನಿಮ್ಮ ಪಾದಧೂಳಿಗಳು ನಮ್ಮನ್ನ ಪವಿತ್ರೀಕರಿಸಲಿ. ಆಚಾರ್ಯರ ಪಾದಧೂಳಿ ತಾಕಿದರೆ ಸಾಕು. ಟೀಕಾರಾಯರ ಪಾದ ಸೋಕಿದ ಕೊನೆ ಧೂಳಿ ತಾಕಿದ ಮನುಷ್ಯರಿಗೆ, ಟೀಕಾಕೃತ್ಪಾದರ ಪಾದ ಧೂಳಿ ತಾಕಿದ್ರೆ ಸಾಕು, ಅಥವಾ ರಾಯರ ಪಾದ ಧೂಳಿ ಸಾಕಿದ್ರೆ ಸಾಕು. ಯತ್ಪಾದ ಕಂಜರಜಸ ಪರಿಭೂಷಿತಾಂಗ ಯತ್ಪಾದ ಪದ್ಮ ಮಧುಪಾಯಿತ ಮಾನಸಾಯೇ ಯತ್ಪಾದ ಪದ್ಮ ಪರಿಕೀರ್ತನ ಜೀರ್ಣವಾಚ ತದ್ದರ್ಶನಂ ದುರಿತ ಕಾನನದಾವಭೂತಂ. ಶ್ರೀಮದಾಚಾರ್ಯರ ಪಾದ ಧೂಳಿಯನ್ನ ಯಾರು ಧಾರಣೆ ಮಾಡ್ತಾರೆ ಅವ್ರನ್ನ ನೋಡ್ಬಿಟ್ರು ಸಾಕಂತೆ ನಮ್ಮ ಪಾಪಗಳೆಲ್ಲ ಪರಿಹಾರ ಆಗುತ್ತೆ ಅಂತಾರೆ ರಾಘವೇಂದ್ರ ಸ್ತೋತ್ರದಲ್ಲಿ. ಇನ್ನು ವಾಯುದೇವರ ಪಾದ ಧೂಳಿಗಳನ್ನ ಯಾರ್ಯಾರು ಧಾರಣೆ ಮಾಡ್ತಾರೆ? ಗಿರೀಶ ಗುರು ಅಮರೇಂದ್ರ ಮುಖೈಶ್ಚ ಯಚ್ಚರಣ ರೇಣು ರದಾರಿ ಸುರಾಧಿಪೈ
क्षितिसुराङ्ग्रभिवन्दन पूर्वकं सविददेऽध्ययनं छलमानुषः ನತಿ ಸಮುದ್ರವಿದೆ. ಆ ವಾಯುದೇವರ ಪಾದಧೂಳಿಯನ್ನು ಧಾರಣೆ ಮಾಡಬೇಕು ಅಂತ ದೇವತೆಗಳೆಲ್ಲ ಕಾದಿರ್ತಾರಂತೆ. ಅಂತಹ ಶ್ರೀಮದಾಚಾರ್ಯರ ವಾಯುದೇವರ ಅವತಾರಭೂತರಾದ ಶ್ರೀಮದಾಚಾರ್ಯರ ಪಾದ ರೇಣುಗಳು ಪಾದ ಧೂಳಿಗಳು ಅಸ್ಮಾನ್ ಪುನಂತು ನಮ್ಮನ್ನ ಪವಿತ್ರಕರಿಸಲಿ. ಪಾದ ಪಂಕಜ ರೇಣವ ಪುನಂತುಮ. ವ್ಯಾಸರಾಜರು ಹೇಳ್ತಾರೆ, ಪಾಪ ಪಾಠನ ಪಂಡಿತ. ಆ ಶ್ರೀಮದಾಚಾರ್ಯರ ಪಾದ ಧೂಳಿಗಳು ನಮ್ಮನ್ನ ಪವಿತ್ರೀಕರಿಸಲಿ ನಮ್ಮನ್ನ ಅಂತಾರೆ ಅವರು ವ್ಯಾಸರಾಜರು ಚಂದ್ರಿಕಾದಲ್ಲಿ. ಅಂತಹ ಶ್ರೀಮದಾಚಾರ್ಯರ ಆನಂದ ತೀರ್ಥರ ಪಾದ ಧೂಳಿಗಳು ಎಂಥದದು, ಯಾರ್ದದು? ಶ್ರೀಮದ್ ವಿಷ್ಣುಂಗ್ರಿ ನಿಷ್ಠಾ. ನೋಡಿ, ಶ್ರೀಮದ್ ವಿಷ್ಣುಂಗ್ರಿ ನಿಷ್ಠಾ ಅತಿಗುಣ ಗುರುತಮ ಶ್ರೀಮದ್ ಆನಂದ ತೀರ್ಥ ತ್ರೈಲೋಕ್ಯಾಚಾರ್ಯ ಪಾದೋಜ್ವಲಜ ಉಜ್ವಲ ಜಲಜ ಲಸತ್ ಪಾಂಸವಃ. ಎಂಥದದು? ಶ್ರೀಮದ್ ವಿಷ್ಣುಂಗ್ರಿ ನಿಷ್ಠಾ. ಮೊದಲನೇದು ಆಚಾರ್ಯರಿಗೆ ಗುಣ ಏನು ಅಂದ್ರೆ, ಶ್ರೀಮತ್ ಅಂದರೆ ಲಕ್ಷ್ಮೀದೇವಿಯಿಂದ ಕೂಡಿರ್ತಕ್ಕಂತಹ, ಲಕ್ಷ್ಮೀ ಸಮೇತನಾಗಿರ್ತಕ್ಕಂತಹ ವಿಷ್ಣು ಪರಮಾತ್ಮನ ಅಂಗ್ರಿ ಪಾದಗಳಲ್ಲಿ ಭಕ್ತಿ. ಶ್ರೀಮದ್ ವಿಷ್ಣುಂಗ್ರಿ ನಿಷ್ಠಾ. ಯಾವಾಗಲೂ ಅಲ್ಲೇ ಉತ್ಕೃಷ್ಟವಾಗಿರ್ತಕ್ಕಂತಹ ಗುಣಗಳನ್ನು ಹೊಂದಿರತಕ್ಕಂತಹ, ಅಲ್ಲೇ ಆಸಕ್ತ. ಅದು ನಿಷ್ಠಾ ಅಂದ್ರೇನು? ಅಲ್ಲೇ ಇದ್ದು ಬಿಡ್ತಾರೆ ಅಂತ ಅರ್ಥ. ಯಾವಾಗಲೂ ಭಗವಂತನ ಪಾದವನ್ನು ಚಿಂತನೆ ಮಾಡತಕ್ಕಂಥವರು, ಭಕ್ತಿಯಿಂದ ಚಿಂತನೆ ಮಾಡೋರು ಅವರು. ಶ್ರೀಮದ್ ವಿಷ್ಣುಂಗ್ರಿ ನಿಷ್ಠಾ. ಎಲ್ಲ ಗುಣಗಳಲ್ಲಿ ಭಗವದ್ಭಕ್ತಿ ಎನ್ನುವುದು ದೊಡ್ಡ ಗುಣ ನೋಡ್ರಿ. ಅದು ಬೇರೆ ರೂಪ ಇರ್ಬೋದು, ಶಕ್ತಿ ಇರ್ಬೋದು, ವಾಕ್ಪಟುತ್ವ ಇರ್ಬೋದು, ಕಂಠ ಇರ್ಬೋದು, ದುಡ್ಡು ಇರ್ಬೋದು, ಕಾಂತಿ ಇರ್ಬೋದು, ಎಲ್ಲ ಗುಣಗಳಿಗಿಂತ ದೊಡ್ಡ ಗುಣ ಒಬ್ಬ ಮನುಷ್ಯನಲ್ಲಿ ಇರಬೇಕಾದದ್ದು, ವೈಷ್ಣವನಲ್ಲಿ ಇರಬೇಕಾದದ್ದು ಭಗವದ್ಭಕ್ತಿ. ಕಿರೀಟಪ್ರಾಯ. ಹೆಣ್ಣು ಮಕ್ಕಳಿಗೆ ಕುಂಕುಮ ಇದ್ದಂಗೆ ಅದು ಭಕ್ತಿ ಎನ್ನುವುದು. ಎಲ್ಲ ಅಲಂಕಾರ ಇದ್ದು ಕುಂಕುಮ ಇಲ್ಲದೆ ಇದ್ರೆ ಯಾವ ಅಲಂಕಾರಕ್ಕೂ ಶೋಭೆ ಕೊಡೋದಿಲ್ಲ. ಕುಂಕುಮ ಹೊಂದಿದ್ದು ಬೇರೆ ಅಲಂಕಾರ ಇಲ್ಲದೆ ಇದ್ರೂ ತೊಂದರೆ ಇಲ್ಲ. ಹಾಗಾಗಿ ತಿಲಕಪ್ರಾಯ ಭಕ್ತಿ. ಭಗವಂತನಲ್ಲಿ ಭಕ್ತಿ ಇರಬೇಕು, ದೊಡ್ಡದಾದ ಗುಣ ಅದು. ಅಂತಹ ದೊಡ್ಡ ಗುಣವನ್ನು ಹೊಂದಿರತಕ್ಕಂಥವರು ಶ್ರೀಮದಾನಂದ ತೀರ್ಥ. ಶ್ರೀಮದ್ ವಿಷ್ಣುಂಗ್ರಿ ನಿಷ್ಠಾ ಅತಿಗುಣ ಗುರುತಮ. ಬರೀ ಅದೊಂದೇ ಅಂತ ತಿಳ್ಕೊಂಡ್ಬೇಡಿ, ಅಪಾರ ಗುಣಗಳನ್ನು ಹೊಂದಿರತಕ್ಕಂಥವರು. ಯೇ ಗುಣಾನಾಮ ಜಗತ್ ಪ್ರಸಿದ್ಧಾ ಯಂತೇಷು ತೇಷು ಸ್ಮನಿದರ್ಶಯಂತಿ ಸಾಕ್ಷಾನ್ ಮಹಾಭಾಗವತ ಪ್ರಬಲಹಂ ಶ್ರೀಮಂತಮೇನಂ ಹನುಮಂತ ಮಾಹು. ಜ್ಞಾನೇ ವಿರಾಗೆ ಹರಿಭಕ್ತಿ ಭಾವೇ ಧೃತಿ ಸ್ಥಿತಿ ಪ್ರಾಣಬಲೇಷು ಯೋಗೆ ಬುದ್ಧೌ ಚ ನನ್ಯೋ ಹನುಮತ್ ಸಮಾನಃ ಪುಮಾನ್ ಕದಾಚಿತ್ ಕ್ವಚಕಶ್ಚನೈವ. ಬುದ್ಧಿರ್ಬಲಂ ಯಶೋಧೈರ್ಯಂ ನಿರ್ಭಯತ್ವಂ ಅರೋಗತಾಜಾಡ್ಯಂ ವಕ್ಪಟುತ್ವಂ ಚ ಹನುಮತ್ ಸ್ಮರಣಾತ್ ಭವೇತ್. ಏನೇನು ಜಗತ್ತಿನಲ್ಲಿ ಗುಣಗಳು ಅಂತಿದೆ ಅದು ಹನುಮಂತ ದೇವರಲ್ಲಿ ಇದೆ ಅಂತ. ಹನುಮಾನ್ ಅಂದ್ರೆ ಗುಣವಾನ್ ಅಂತ ಅರ್ಥ. ಸದ್ಗುಣಗಳ ಗಣಿ ಹನುಮಂತ ದೇವರು. ಅಂತಹ ಎಲ್ಲ ಗುಣಗಳನ್ನು ಹೊಂದಿರತಕ್ಕಂಥವರು ಯಾರು? ನಮ್ಮ ಆಚಾರ್ಯರು. ಮೊದಲನೇದು ಶ್ರೀಮದ್ ವಿಷ್ಣುಂಗ್ರಿ ನಿಷ್ಠ ಅತಿಗುಣ ಗುರುತಮ. ಬೇಕಾದಷ್ಟು ಗುರುಗಳಿದ್ದಾರೆ ನಮಗೆ. ನಮಗಿಂತ ಸೋತ್ತಮರೆಲ್ಲ ಗುರುಗಳೇ ನಮಗೆ. ಸೋತ್ತಮಾಹ ಗುರವ ಪ್ರೋಕ್ತ. ನಮಗಿಂತ ಅವರು ಉತ್ತಮರು ಅಂದ್ರೆ ನಮ್ಮ ತಾರತಮ್ಯದಲ್ಲಿ ಮೇಲಿರೋರೆಲ್ಲ ಗುರುಗಳೇ ನಮಗೆ. ಎಲ್ಲರೂ ಗುರುಗಳೇ. ಎಲ್ಲರನ್ನೂ ನಾವು ಭಕ್ತಿಯಿಂದ ಆರಾಧನೆ ಮಾಡಬೇಕು. ಅಲ್ಲೇ ಭಗವಂತನ ಅನುಗ್ರಹ ಮಾಡೋದು. ಆದರೆ ಆ ಎಲ್ಲ ಗುರುಗಳಿಗಿಂತ ತಮ ಅಂದ್ರೆ ಮೇಲೆ ಇರ್ತಕ್ಕಂಥವರು ಗುರು ತಮ. ಅವರು ಜಗದ್ಗುರುಗಳಾಗಿರ್ತಕ್ಕಂಥ ಅತ್ಯಂತ ಶ್ರೇಷ್ಠ ಗುರುಗಳಾಗಿರ್ತಕ್ಕಂತಹ ಗುರುತಮ ಗುರುಶ್ರೇಷ್ಠರಾಗಿರ್ತಕ್ಕಂತಹ ಶ್ರೀಮದ್ ಆನಂದ ತೀರ್ಥರು
ಆನಂದ ರೂಪಸ್ಯ ಪರಸ್ಯ ಪಾತ್ರದೀ ಆನಂದ ಸಂದಾಯಿ ಸುಶಾಸ್ತ್ರ ಕೃತ್ಸಯತ್ ಆನಂದ ತೀರ್ಥೇತಿ ಪದಂ ಗುರುದಿತಂ ಬಭೂವ ತಸ್ಯಾತ್ಯನುರೂಪ ರೂಪಕಂ. ವೇದಾಂತ ಸಾಮ್ರಾಜ್ಯದಲ್ಲಿ ಕೂಡಿಸಿ ಪಟ್ಟಾಭಿಷೇಕ ಮಾಡುವಾಗ ಇಟ್ಟ ಹೆಸರದು ಆನಂದ ತೀರ್ಥ ಅಂತ. ಸನ್ಯಾಸ ಕೊಟ್ಟು ಬಿಟ್ರು ಮೊದಲು ಅಚ್ಯುತ ಪ್ರೇಕ್ಷಾಚಾರ್ಯರು. ಸನ್ಯಾಸ ಆಗಿರೋರೆಲ್ಲ ಪೀಠಾಧಿಪತಿಗಳಲ್ಲ, ಪೀಠಾಧಿಪತಿಗಳು ಬೇರೆ, ಸನ್ಯಾಸಿಗಳು ಬೇರೆ. ಆದರೆ ಎಲ್ಲ ಪೀಠಾಧಿಪತಿಗಳು ಸನ್ಯಾಸಿಗಳಾಗಿರ್ಬೇಕು. ಯಾವ ಪೀಠದಲ್ಲೂ ಬರದೇನೆ ಅವರೇ ಸನ್ಯಾಸಿಯಾಗಿ ಬಿಡಿ ಸನ್ಯಾಸಿಗಳು ಅಂತ ಹೇಳ್ತೀವಲ್ಲ, ಹಂಗೆ ಇರ್ತಾರೆ ಎಷ್ಟೋ ಜನ. ಆಚಾರ್ಯರಿಗೆ ಮೊದಲು ಸನ್ಯಾಸ ಕೊಟ್ಟುಬಿಟ್ರು, ಆವಾಗ ಇಟ್ಟ ಹೆಸರು ಪೂರ್ಣಬೋಧ. ಆಮೇಲೆ ಇವರೇನು ಮಾಡಿದ್ರು, ಅಚ್ಯುತ ಪ್ರೇಕ್ಷಾಚಾರ್ಯರು ವೇದಾಂತ ಸಾಮ್ರಾಜ್ಯದಲ್ಲಿ ತಾವೇನು ಹಿಂದಿನಿಂದ ಬಂದಿರತಕ್ಕಂಥ ಹಂಸನಾಮಕ ಪರಮಾತ್ಮನ ಪೀಠದಲ್ಲಿ ಕೂತಿದ್ರು, ಆ ಪೀಠದಲ್ಲಿ ಈ ಪೂರ್ಣಬೋಧನನ್ನು ಕೂಡಿಸಿ ಅಭಿಷೇಕ ಮಾಡಿದರು. ವೇದಾಂತ ವಿದ್ಯಾ ನಿಜ ರಾಜ್ಯ ಪಾಲನೆ ಸಂಕಲ್ಪ್ಯಮಾನೋ ಗುರುನಾಗರೀಯಸಿ ಅದಭ್ರಚೇತ ಅಭಿಷಿಚ್ಯತೆ ಪುರಾ ಸವಾರಿ ವಿರ್ವಾರಿಜ ಪೂರಿತೈರಥ ಆನಂದ ರೂಪಸ್ಯ ಪರಸ್ಯ ಪಾತ್ರದೀಹಿ ಆನಂದ ಸಂದಾಯಿ ಸುಶಾಸ್ತ್ರ ಕೃತ್ಸಯತ್ ಆನಂದ ತೀರ್ಥೇತಿ ಪದಂ ಗುರುದಿತಂ ಬಭೂವ ತಸ್ಯಾತ್ಯನುರೂಪ ರೂಪಕಂ. ಆನಂದ ತೀರ್ಥ ಅಂತ ಆವಾಗ ಹೆಸರಿಟ್ಟಿದ್ದರು. ಅವರಿಗೆ ವಾಸುದೇವ ಅಂತ ಹುಟ್ಟಿದಾಗ ನಾಮಕರಣ, ಸನ್ಯಾಸ ಆದಾಗ ಪೂರ್ಣಬೋಧ ಅಂತ ಹೆಸರು. ವೇದಾಂತ ಸಾಮ್ರಾಜ್ಯದಲ್ಲಿ ಪಟ್ಟಾಭಿಷೇಕ ಮಾಡಿದಾಗ ಆನಂದ ತೀರ್ಥರು ಅಂತ ಹೆಸರು. ಆಮೇಲೆ ಅನುಮಾನಗಳ ಸ್ವರೂಪವನ್ನು, ಅನುಮಾನ ಅಂತ ಒಂದು ಪ್ರಮಾಣ ನಮ್ಮಲ್ಲಿ, ಪ್ರತ್ಯಕ್ಷ ಅನುಮಾನ ಆಗಮ ಅಂತ. ಆ ಅನುಮಾನ ಅಂದ್ರೆ ಏನು, ಅದು ಹೇಗಿರುತ್ತೆ, ಅದು ಸ್ವತಂತ್ರ ಪ್ರಮಾಣನ, ಅದು ಎಂಥ ಪ್ರಮಾಣ, ಅನುಮಾನದಿಂದ ಸಾಧಿಸ್ಬೇಕಾ ಬಾಧಿಸ್ಬೇಕಾ, ಯಾವುದನ್ನು ಸಾಧಿಸ್ಬೇಕು ಯಾವುದನ್ನು ಬಾಧಿಸಬಾರದು, ಕೇವಲ ಅನುಮಾನ ಅಂದ್ರೆ ಏನು, ಅನುಮಾನದ ಸ್ವರೂಪವನ್ನು ಚೆನ್ನಾಗಿ ತಿಳಿಸ್ಕೊಟ್ಟಿದ್ದರಿಂದ ಅವ್ರಿಗೆ ಅನುಮಾನ ತೀರ್ಥರು ಅಂತಾನೆ ಹೆಸರು. ಸರ್ವಜ್ಞಾಚಾರ್ಯರು ಅಂತ ಅವ್ರಿಗೆಲ್ಲ ಬಿರುದು ಅದು. ಅದೆಲ್ಲದಕ್ಕಿಂತ ದೊಡ್ಡದಾಗಿರ್ತಕ್ಕಂಥದ್ದು ಮಧ್ವ ಅನ್ನೋದು ವೇದದಲ್ಲಿ ಇರುವ ಹೆಸರು. ವೇದದಲ್ಲಿ ಆಚಾರ್ಯರನ್ನ ವೇದ ಕೊಂಡಾಡಿದೆ. ಮಧ್ವ ಅನ್ನೋದು ಯಾರು ಇಟ್ಟ ಹೆಸರಲ್ಲ, ಅದು ಯಾರು ಅವರಿಗೆ ಇಟ್ಟ ಹೆಸರಲ್ಲ, ವೇದದಲ್ಲಿ ಬಂದಿರುವ ಹೆಸರು. ವಿದ್ವಾನ್ ಮಧ್ವ ಉಜ್ಜ ಭಾರಾದೃಶೇಕಂ ಸಪ್ತ ಸ್ವಶಿರ್ವಾರುದಾನ ವಿದ್ವಾನ್ ಮಧ್ವ ಉಜ್ಜ ಭಾರಾದೃಶೇಕಂ ಮಧ್ವೋಗ್ರಿಯೋ ಮಹೀರಪೋ ವಿಗಾಹತೆ. ವೇದದಲ್ಲಿ ಬೇಕಾದಷ್ಟು ಕಡೆ ಮಧ್ವ ಶಬ್ದ ಬಂದಿದೆ. ಅದು ವೇದ ಇಟ್ಟಿರ್ತಕ್ಕಂಥ ಹೆಸರು ಮಧ್ವ ಅನ್ನೋದು ವಿದುಕ್ತ ನಾಮ. ಹಾಗಾಗಿ ಆ ಪಟ್ಟಾಭಿಷೇಕ ಆದಾಗ ಅವರಿಗೆ ಇಟ್ಟ ಹೆಸರು ಆನಂದ ತೀರ್ಥ. ಯಾಕೆ? ಆನಂದ ರೂಪಸ್ಯ ಪರಸ್ಯ ಪಾತ್ರದೀಹಿ, ಆನಂದ ರೂಪನಾಗಿರ್ತಕ್ಕಂತಹ ಭಗವಂತನ ಪರಮಾನುಗ್ರಹಕ್ಕೆ ಪಾತ್ರರಾಗಿರ್ತಕ್ಕಂಥವರು, ಯಾವಾಗಲೂ ಭಗವಂತನನ್ನು ತಮ್ಮ ಬುದ್ಧಿಯಲ್ಲಿ ಚಿಂತನೆ ಮಾಡತಕ್ಕಂಥವರು, ಭಗವಂತನನ್ನು ತಮ್ಮ ಹೃದಯದಲ್ಲಿ ವಾಸ ಮಾಡಿಸಿಕೊಂಡಿರ್ತಕ್ಕಂಥವರು, ಆನಂದವನ್ನ ಕೊಡುವ, ಮೋಕ್ಷವನ್ನ ಕೊಡುವ ಶಾಸ್ತ್ರವನ್ನ ರಚನೆ ಮಾಡಿರ್ತಕ್ಕಂಥವರು. ತೀರ್ಥ ಅಂದ್ರೆ ಶಾಸ್ತ್ರ, ಸಂಸ್ಕೃತದಲ್ಲಿ ಆನಂದ ತೀರ್ಥ. ಆನಂದ ಅಂದ್ರೆ ಮೋಕ್ಷ, ಅದನ್ನು ಕೊಡುವ ತೀರ್ಥ ಶಾಸ್ತ್ರ, ಮೋಕ್ಷವನ್ನು ಕೊಡುವ ಶಾಸ್ತ್ರವನ್ನು ರಚನೆ ಮಾಡಿಕೊಟ್ಟಿದ್ದರಿಂದ ಅವರಿಗೆ ಆನಂದ ತೀರ್ಥ ಅಂತ ಹೆಸರು. ಕರೆಕ್ಟಾಗಿ ಇಟ್ಟಿದ್ದೀರಾ ಅಂತ ದೇವತೆಗಳೆಲ್ಲ ಸಂತೋಷ ಪಟ್ರಂತೆ. ಅವರು ಅನುರೂಪ ರೂಪಕರು, ಒಳ್ಳೆ ಹೆಸರಿಟ್ಟಿದ್ದೀರಾ, ಕರೆಕ್ಟಾಗಿ ಇಟ್ಟಿದ್ದೀರಾ ಅಂತ. ಅಂತಹ ಶ್ರೀಮದ್ ಆನಂದ ತೀರ್ಥರ ಈ ಉತ್ಕೃಷ್ಟವಾಗಿರ್ತಕ್ಕಂಥ ತ್ರೈಲೋಕ್ಯಾಚಾರ್ಯ, ಮೂರು ಲೋಕಗಳಿಗೆ ಗುರುಗಳು ಅವರು. ಬರೀ ನಮಗೆ ಮಾತ್ರ ಅಲ್ಲ, ಬರೀ ಮಾಧ್ವರಿಗೆ ಮಾತ್ರ ಅಲ್ಲ. ಅಲ್ಲಿ ಮೂರು ಲೋಕ ಅಂದ್ರೆ ಉಪಲಕ್ಷಣತೆಯ 14 ಲೋಕ. ಕೆಳಗಿನ ಲೋಕಗಳು, ಮೇಲಿನ ಲೋಕಗಳು, ನಾವು ಇರುವ ಲೋಕಗಳು ಅಂತ ಮೂರು ಲೋಕ ಅಂದ್ರೆ. ಮೂರು ಲೋಕಕ್ಕೆ ಇರ್ತಕ್ಕಂಥ ಎಲ್ಲ ಸಜ್ಜನರಿಗೆ ಗುರುಗಳಾಗಿರ್ತಕ್ಕಂತಹ, ಇಡೀ ಜಗತ್ತಿಗೆ ಗುರುಗಳಾಗಿರ್ತಕ್ಕಂತಹ ಶ್ರೀಮದಾಚಾರ್ಯರ ಪಾಂಸವ, ಪಾದ ಪಾಂಸವ, ಅದೇನದು? ಜ್ವಾಲಜ ಲಸತ್, ಜ್ವಾಲ ಜಲಜ ಲಸತ್, ಉಜ್ವಲ ಜಲಜ ಲಸತ್. ಉಜ್ವಲ ಅಂದ್ರೆ ಚೆನ್ನಾಗಿ ಪ್ರಕಾಶಮಾನವಾಗಿರ್ತಕ್ಕಂತಹ, ಜಲಜ ಅಂದ್ರೆ ಪಾದದ ಕಮಲಗಳಂತೆ ಇರ್ತಕ್ಕಂತಹ, ಕಮಲದಲ್ಲಿ ಇರ್ತಕ್ಕಂತಹ, ಲಸತ್
ಕಮಲಗಳಲ್ಲಿ ಪಾದ ಕಮಲಗಳಲ್ಲಿ ಕಂಗೊಳಿಸ್ತಾ ಇರತಕ್ಕಂತಹ ಧೂಳಿ ಪಾಂಸವಃ ಧೂಳುಗಳು, ಅವರ ಪಾದಧೂಳಿಗಳು ಅಸ್ಮಾನ್ ಪಾಂತು ನಮ್ಮನ್ನ ಯಾವಾಗಲೂ ಕೂಡ ರಕ್ಷಣೆ ಮಾಡಲಿ. ಯಾರು ಧಾರಣೆ ಮಾಡಿದ್ದಾರೆ ಇದನ್ನ ಅಂತ ಕೇಳಿದ್ರೆ ಅದು ಮೊದಲನೇದು. ವಾಚಾಂ ಯತ್ರ ಪ್ರಣೇತ್ರಿ ತ್ರಿಭುವನ ಮಹಿತಾ ಶಾರದಾ ಶಾರದೇಂದು ಜ್ಯೋತ್ಸ್ನಾ ಭದ್ರಸ್ಮಿತ ಶ್ರೀ ಧವಲಿತ ಕಕುವಾ ಪ್ರೇಮ ಭಾರಂ ಬಭಾರ. ಭಾರತೀ ದೇವಿಯರು ಧಾರಣೆ ಮಾಡ್ತಾರಂತೆ ನೋಡಿ. ಶಾರದಾ ಸರಸ್ವತಿ ದೇವಿಯರು ಅವರೇ ಹಿಂದೆ ಭಾರತೀ ದೇವಿಯರಾಗಿದ್ದವರು. ಅಂತಹ ಭಾರತೀ ದೇವಿಯರು ತಮ್ಮ ಉತ್ಕೃಷ್ಟವಾಗಿರ್ತಕ್ಕಂತಹ ರೀತಿಯಲ್ಲಿ ಪ್ರೇಮ ಭಾರಂ ಬಭಾರ ಅದನ್ನ ಧಾರಣೆ ಮಾಡಿ ಅಪಾರವಾದ ಅನುರಾಗ ಅತಿಶಯದಿಂದ ಧಾರಣೆ ಮಾಡುವ ಭಾರತೀ ದೇವಿಯರು ಧಾರಣೆ ಮಾಡುವ ಆನಂದ ತೀರ್ಥರ ಪಾದ ಕಮಲಗಳಲ್ಲಿರುವ ಧೂಳಿಗಳು ನಮ್ಮನ್ನ ಪವಿತ್ರಗೊಳಿಸಲಿ. ಎಂಥವಳವಳು? ವಾಚಾಂ ಯತ್ರ ಪ್ರಣೇತ್ರಿ. ವಾಚಾಂ ಪ್ರಣೇತ್ರಿ ಅವಳು ಮಾತಿಗೆ ನಿಯಾಮಕಳು, ಮಾತಿಗೆ ಅಭಿಮಾನಿ, ವಾಗಭಿಮಾನಿ ದೇವತೆ ಅವಳು ಭಾರತೀ ದೇವಿ. ನಾವಿವತ್ತು ಮಾತಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ ಅವಳ ಅನುಗ್ರಹ ಇದ್ರೆ ಮಾತಾಡಕ್ಕಾಗೋದಿಲ್ಲ. ಭವತಿ ಯದನುಭಾವಾದೇಡಮೂಕೋಪಿ ವಾಗ್ಮೀ ಜನಮತಿರಪಿ ಚಂದುರ್ಜಾಯತೆ ಪ್ರಾಜ್ಞಮೌಲಿ ಸಕಲ ವಚನ ಚೇತೋ ದೇವತಾ ಭಾರತೀ ಸಾ ಮಮ ವಚಸಿ ದತ್ತಾಂ ಸನ್ನಿಧಿಂ ಮಾನಸೇಚ. ವಚಾಂ ಪ್ರಣೇತ್ರಿ ಮಾತಿಗೆ ನಿಯಾಮಕಳಾಗಿರ್ತಕ್ಕಂತಹ ಪ್ರೇರಕಳಾಗಿರ್ತಕ್ಕಂತಹ ಶಾರದೇಂದು ಜ್ಯೋತ್ಸ್ನಾ ಭದ್ರಸ್ಮಿತ ಶ್ರೀ ಧವಲಿತ ಕಕುಭಾ. ಶಾರದಾ ಅಂದ್ರೆ ಶರತ್ಕಾಲದ ಚಂದ್ರ. ಅದು ಶಾರದೇಂದು ಶರತ್ಕಾಲದಲ್ಲಿ ನೋಡ್ರಿ, ಈ ಶರತ್ ಋತು ಇದೆಯಲ್ಲ, ಅವಾಗ ಏನು ಮೋಡ ಇರಲ್ಲ, ಏನು ಇರಲ್ಲ, ಚಂದ್ರ ಚೆನ್ನಾಗಿ ಕಾಣಿಸ್ತಾ ಇರ್ತಾನೆ. ಮಳೆಗಾಲ ಮುಗಿದೋಗಿರ್ಬೇಕು, ಶರತ್ಕಾಲದಲ್ಲಿ ಮೋಡ ಇರೋದಿಲ್ಲ, ಏನೂ ಇರೋದಿಲ್ಲ. ಅದಕ್ಕೆ ಶರತ್ ಚಂದ್ರ ಅಂತಾನೆ ಕರೀತಾರೆ. ಶರತ್ಕಾಲದ ಚಂದ್ರನಂತೆ ಅಥವಾ ಚಂದ್ರನ ಬೆಳದಿಂಗಳಂತೆ. ಜ್ಯೋತ್ಸ್ನಾ ಅಂದ್ರೆ ಬೆಳದಿಂಗಳು ಸಂಸ್ಕೃತದಲ್ಲಿ. ಶಾರದೇಂದು ಜ್ಯೋತ್ಸ್ನಾ ಭದ್ರಸ್ಮಿತ ಶ್ರೀ ಮಂಗಳಕರವಾಗಿರ್ತಕ್ಕಂತಹ ಮಂದಹಾಸ, ಆ ಕಾಂತಿಯಂತೆ ಕಾಂತಿಯಿಂದ ದಿಕ್ಕುಗಳನ್ನು ಬೆಳಗತಕ್ಕಂತಹ ಅಂದ್ರೆ ಶರತ್ಕಾಲದ ಚಂದ್ರನ ಬೆಳದಿಂಗಳಂತೆ ಮಂಗಳಕರವಾದ ಮಂದಹಾಸದ ಮುಗುಳ್ನಗೆಯ ಕಾಂತಿಯಿಂದ ಮೂರೂ ಲೋಕಗಳನ್ನ ಧವಲಿತ ಕಕುಬಾ. ಕಕುಪ್ ಅಂದ್ರೆ ದಿಕ್ಕು ಸಂಸ್ಕೃತದಲ್ಲಿ, ಧವಲಿತ ಅಂದ್ರೆ ಬೆಳಗೋದು ಅಂತ ಅರ್ಥ. ಮೂರು ಲೋಕಗಳನ್ನ ಬೆಳಗತಕ್ಕಂತಹ ಆ ಉತ್ಕೃಷ್ಟವಾಗಿರ್ತಕ್ಕಂತಹ ಭಾರತೀ ದೇವಿ ತ್ರಿಭುವನ ಮಹಿತ. ಅವಳು ಪೂಜ್ಯಳೆ. ಮಹಿತ ಅಂದ್ರೆ ಪೂಜ್ಯಳು. ಮೂರು ಲೋಕದಲ್ಲಿ ಪೂಜಿತಳಾಗಿರ್ತಕ್ಕಂತಹ ಭಾರತೀ ದೇವಿ ಯಾವ ಪಾದಧೂಳಿಯಲ್ಲಿ ಅನುರಾಗ ಅತಿಶಯವನ್ನ ಅಂದ್ರೆ ಭಕ್ತಿಯನ್ನು ಹೊಂದಿದ್ದಾಳೋ, ಅಂತಹ ಭಕ್ತಿಯಿಂದ ತಲೆ ಮೇಲೆ ಧಾರಣೆ ಮಾಡುತ್ತಾಳೋ, ಭಾರತೀ ದೇವಿ ಧಾರಣೆ ಮಾಡುವ ಶ್ರೀಮದಾನಂದ ತೀರ್ಥರ ಅರ್ಥಾತ್ ವಾಯುದೇವರ ಪಾದ ಕಮಲದಲ್ಲಿ ಇರುವ ಧೂಳಿಗಳು ಅಸ್ಮಾನ್ ಪಾಂತು ನಮ್ಮನ್ನ ಪವಿತ್ರೀಕರಿಸಲಿ. ಶ್ರೀಮದಾನಂದ ತೀರ್ಥಾರ್ಯ ಪಾದ ಪಂಕಜ ರೇಣವ ಪವಿತ್ರಯಂತು ಮಾಂ ನಿತ್ಯಂ ಪಾಪ ಪಾಠನ ಪಂಡಿತ ಅಂತಾರೆ ಚಂದ್ರಿಕಾಚಾರ್ಯರು. ಪಾಪ ಅಂದ್ರೆ ಪಾಪಗಳನ್ನ ಪಾಠನ ಅಂದ್ರೆ ಸೀಳೋ ವಿಷಯದಲ್ಲಿ ಪಂಡಿತ, ದಕ್ಷದೀಕ್ಷರಾಗಿರ್ತಕ್ಕಂತಹ ಸಮರ್ಥವಾಗಿರ್ತಕ್ಕಂತಹ ಶ್ರೀಮದ್ ಆನಂದ ತೀರ್ಥಾರ್ಯ ಪಾದ ಪಂಕಜ ರೇಣವ. ಶ್ರೀಮದ್ ಆಚಾರ್ಯರ ಪಾದಗಳಲ್ಲಿ ಪಾದ ಕಮಲಗಳಲ್ಲಿ ತುಂಬಿರ್ತಕ್ಕಂತಹ ಧೂಳಿಗಳು ನಮ್ಮನ್ನ ಪಾಂತು ಪವಿತ್ರಯಂತು ಮಾಂ ನಿತ್ಯಂ ಪವಿತ್ರಯಂತು, ಯಾವಾಗಲೂ ಆಚಾರ್ಯರ ಪಾದಧೂಳಿ ನಮ್ಮನ್ನು ಪವಿತ್ರವಾಗಿ ಮಾಡಿಸಲಿ ಅಂತ ಹೇಳಿ ಆ ಮೊದಲನೇ ಶ್ಲೋಕದಲ್ಲಿ ಭಗವಾನ್ ಶ್ರೀಮದ್ ಆಚಾರ್ಯರ ಉತ್ಕೃಷ್ಟವಾಗಿರತಕ್ಕಂತಹ ಪಾದ ಧೂಳಿಯನ್ನ ವರ್ಣನೆ ಮಾಡುತ್ತಾರೆ. ಯಾರ್ಯಾರು ಹೆಂಗೆ ಧಾರಣೆ ಮಾಡ್ತಾರೆ ಅನ್ನೋದನ್ನ ಒಂದು ವಿಚಾರ ಮಾಡಬೋಣ ಇವತ್ತು. ಈ ಪಾದಧೂಳಿ ಬರೀ ನಾವು ಯಾರೋ ಮಾಧ್ವರು ಒಂದಷ್ಟು, ನಮ್ಮ ಸಂಖ್ಯೆನೇ ಕಡಿಮೆ ಇದೆ, ತುಂಬಾ ಬ್ರಾಹ್ಮಣರ ಸಂಖ್ಯೆನೇ ಕಡಿಮೆ, ಅದರಲ್ಲಿ ಮಾಧ್ವರ ಸಂಖ್ಯೆ ತುಂಬಾ ಕಡಿಮೆ.
ಅಲ್ಲೇ ಅಲ್ಲಲ್ಲೇ ಒಂದಷ್ಟು ಜನ ಇದ್ದಾರೆ, ಅವರು ಮಾತ್ರ ಶ್ರೀಮದ್ ಆಚಾರ್ಯರ ಪಾದಧೂಳಿಯನ್ನ ಧಾರಣೆ ಮಾಡ್ಕೋತಾರೆ. ನಿಮ್ ಗುರುಗಳ ಪಾದಧೂಳಿ ನೀವು ಧಾರಣೆ ಮಾಡ್ಕೋತೀರಾ, ಅದರಲ್ಲಿ ಏನೋ ದೊಡ್ಡ ವಿಷಯ ಅಂತ ಯಾರಾದರೂ ಅಲ್ಪವಾಗಿ ಭಾವಿಸಿದರೆ, ತ್ರಿವಿಕ್ರಮ ಪಂಡಿತಾಚಾರ್ಯ ಹೇಳುತ್ತಾರೆ, ನಮ್ಮ ಗುರುಗಳು ಯಾರು ಗೊತ್ತಾ? ಬರೀ ನಮ್ಮ ಬೆಂಗಳೂರಿಗೆ ಮಾತ್ರ ಗುರುಗಳಲ್ಲ, ನಮ್ಮ ಕರ್ನಾಟಕಕ್ಕೆ ಮಾತ್ರ ಗುರುಗಳಲ್ಲ, ನಮ್ಮ ಭಾರತ ದೇಶಕ್ಕೆ ಮಾತ್ರ ಗುರುಗಳಲ್ಲ, ನಮ್ಮ ಭರತ ಖಂಡಕ್ಕೆ ಮಾತ್ರ ಗುರುಗಳಲ್ಲ, ನಮ್ಮ ಜಂಬೂದ್ವೀಪಕ್ಕೆ ಮಾತ್ರ ಗುರುಗಳಲ್ಲ, ನಮ್ಮ ಭೂಮಿಗೆ ಮಾತ್ರ ಗುರುಗಳಲ್ಲ, 14 ಲೋಕಕ್ಕೆ ಗುರುಗಳವರು. ಇಡೀ 14 ಲೋಕಗಳಲ್ಲಿ ಮೇಲಿಂದ ಹಿಡಿದು ಕೆಳಗಡೆ ತನಕ ಯಾರ್ಯಾರು ಸಜ್ಜನರಿದ್ದಾರೆ, ಮುಕ್ತಿಯೋಗ್ಯರಿದ್ದಾರೆ, ಅವರೆಲ್ಲರಿಗೂ ಗುರುಗಳೇ ಅವರು. ಸತಾಂ ಗುರು, ಸುಮಧ್ವ ವಿಜಯ ಹೇಳುತ್ತೆ, ಗುರು ಸತಾಂ ಕೇಸರಿನೋ ಗೃಹೇ ಭೂತ್. ಸತಾಂ ಗುರು, ಎಲ್ಲರಿಗೂ ಗುರುಗಳಾದರೆ ಸಜ್ಜನರಿಗೆ ಗುರುಗಳು. ಯಾರ್ಯಾರು 14 ಲೋಕದಲ್ಲಿ ಸಜ್ಜನರು ಅಂತಿದ್ದಾರೆ, ಆ ಸಜ್ಜನರಿಗೆಲ್ಲ ಗುರುಗಳವರು. ಗುರು ಸತಾಂ, ಯಾರ್ಯಾರು ಧಾರಣೆ ಮಾಡ್ತಾರೆ ಪಾದಧೂಳಿಯನ್ನ, ಈ ವಾಯುದೇವರ ಪಾದಧೂಳಿಯನ್ನ ಯಾರು ಧಾರಣೆ ಮಾಡ್ತಾರೆ? ಆನಂದ ತೀರ್ಥರು ಅಂದ್ರೆ ಅವರು ವಾಯುದೇವರೇ. ಅವರ ಪಾದಧೂಳಿಯನ್ನ ಧಾರಣೆ ಮಾಡೋದಿಕ್ಕೆ ಕೋಟಿ ಕೋಟಿ ದೇವತೆಗಳ ಕಾದಿರ್ತಾರಂತೆ. ಏನು ವೈಭವ ಅದು ವಾಯುದೇವರ ವೈಭವ! ವಾಯುಲೋಕದಲ್ಲಿ, ಸತ್ಯಲೋಕದಲ್ಲಿ ಉತ್ಕಂಠ ಕುಂಠ ಕೋಲಾಹಲ ಜವ ವಿದಿತ ಅಜಸ್ರ ಸೇವಾನುವೃದ್ಧ ಪ್ರಾಜ್ಞಾತ್ಮಜ್ಞಾನ ಧೂತಾಂ ಧತಮಸ ಸುಮನೋ ಮೌಲಿರತ್ನಾವಲೀನಾ ಭಕ್ತ್ಯುದ್ರೇಕಾವಗಾಢ ಪ್ರಕಟನ ಸಗತಾತ್ಕಾರ ಸಂಗೃಶ್ಯಮಾಣ ಪ್ರಾಂತ ಪ್ರಾಗ್ರ್ಯಂಗ್ರಿ ಪೀಠೋತ್ಥಿತ ಕನಕರಜ ಪಿಂಜರಾರಂಜಿತಾಶಾಹ. ಏನು ವರ್ಣನೆ ಮಾಡಿದ್ದಾರೆ ನೋಡ್ರಿ ತ್ರಿವಿಕ್ರಮ ಪಂಡಿತಾಚಾರ್ಯ. ಹೃದಯದಿಂದ ಬಂದಿರೋ ವರ್ಣನೆ ಅದು, ಬಾಯಿ ಮಾತಲ್ಲ ಅದು. ಅವರಿಗೆ ರೋಮಾಂಚನ ಆಗೋಯ್ತು ಆ 3 ರೂಪಗಳನ್ನು ನೋಡಿದಾಗ. ಆ ಮೂಲ ರೂಪವನ್ನು ವರ್ಣನೆ ಮಾಡ್ತಾರೆ, 3 ಅವತಾರ ರೂಪಗಳನ್ನು ವರ್ಣನೆ ಮಾಡುತ್ತಾರೆ. ಅದಕ್ಕೆ ವಾಯುಸ್ತುತಿ ಅಂತ ಹೆಸರು. ವಾಯುದೇವರ ಸ್ತುತಿ ಇದೆ, ಮೂಲ ರೂಪದ ಸ್ತುತಿ ಇದೆ. ಮೊದಲೆಲ್ಲ 7-8 ಪದ್ಯಗಳು ವಾಯುದೇವರ ಸ್ತೋತ್ರ, ಆಮೇಲೆ ಒಂದು 5-6 ಹನುಮಂತ ದೇವರ ಸ್ತೋತ್ರ, ಆಮೇಲೆ ಒಂದು 5-6 ಭೀಮಸೇನ ದೇವರ ಸ್ತೋತ್ರ, ಆಮೇಲೆ ಉಳಿದದ್ದೆಲ್ಲ ಆನಂದ ತೀರ್ಥರ ಸ್ತೋತ್ರ. ವಾಯುದೇವರ ಮಹಿಮೆಯನ್ನ ಇಲ್ಲಿಂದ ಹೇಳುತ್ತಾರೆ ಅವರು ಒಂದು 5-6 ಶ್ಲೋಕಗಳಲ್ಲಿ. ಉತ್ಕಂಠ ಕುಂಠ ಅಕುಂಠ ಕೋಲಾಹಲ ಜವ ವಿದಿತ ಅಜಸ್ರ ಸೇವಾನುವೃದ್ಧ ಪ್ರಾಜ್ಞಾತ್ಮಜ್ಞಾನ ಧೂತಾಂತವಸ ಸುಮನೋ ಮೌಲಿರತ್ನಾವಲೀನ ಭಕ್ತ್ಯುದ್ರೇಕಾವಗಾಢ ಪ್ರಕಟನ ಸಗಟಾತ್ಕಾರ ಸಂಗೃಶ್ಯಮಾಣ ಪ್ರಾಂತ ಪ್ರಾಗ್ರಾಂಗ್ರಿ ಪೀಠೋತ್ಥಿತ ಕನಕ ರಜ ಪಿಂಜರಾರಂಜಿತಾಶಾಹ. ದೇವತೆಗಳೆಲ್ಲ ಏನು ಮಾಡ್ತಾರಂತೆ ಅಂದ್ರೆ ವಾಯುದೇವರನ್ನ ನಿತ್ಯ ಸೇವೆ ಮಾಡ್ತಾರಂತೆ. ಅದರ ಅರ್ಥ ಹಿಂಗಿದೆ, ಅದು ಆ ಶ್ಲೋಕದ ಅರ್ಥ ಹಿಂಗೆ. ನಿತ್ಯ ವಾಯುದೇವರ ಸೇವೆಯನ್ನ ಮಾಡಿ 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 ಒಳ್ಳೆ ಜ್ಞಾನವನ್ನ ಪಡ್ಕೋತಾರಂತೆ ಅವರು, ಬ್ರಹ್ಮಜ್ಞಾನವನ್ನ ಪಡ್ಕೋತಾರಂತೆ. ವಾಯುದೇವರ ಅನುಗ್ರಹದಿಂದ ಬರಬೇಕು ಎಲ್ಲರಿಗೂ ಬ್ರಹ್ಮಜ್ಞಾನ. ಅಂತಹ ವಾಯುದೇವರ ನಿತ್ಯ ಸೇವೆಯನ್ನ ಮಾಡಿ 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 ಒಳ್ಳೆ ಬ್ರಹ್ಮಜ್ಞಾನವನ್ನ ಪಡ್ಕೋತಾರಂತೆ ಅವರು. ಯಾವಾಗ ಬ್ರಹ್ಮಜ್ಞಾನ ಬರುತ್ತೆ ಅವ್ರಿಗೆ ಅಜ್ಞಾನ ಅನ್ನತಕ್ಕಂಥ ಕತ್ತಲೆ ಹೊರಟೋಗುತ್ತೆ. ಜ್ಞಾನ ಬೆಳಕು, ಅಜ್ಞಾನ ಕತ್ತಲೆ. ಹೇಗೆ ಬೆಳಕು ಬಂದಾಗ ಕತ್ತಲೆ ಹೊರಟೋಗುತ್ತೋ ಹಾಗೆ ಜ್ಞಾನ ಬಂದ್ರೆ ಅಜ್ಞಾನ ಹೊರಟೋಗುತ್ತೆ. ಆ ಕತ್ತಲೆಯನ್ನ ಕಳ್ಕೊಂಡಿದಾರಂತೆ. ಅದಕ್ಕೆ ಅವ್ರಿಗೆ ಬಹಳ ಸಂತೋಷ ಅಂತ ನೋಡಿ. ಬೆಳಗ್ಗೆಯಿಂದ ಸಾಯಂಕಾಲ ತನಕ ಕತ್ಲು, ಕರೆಂಟ್ ಇರಲ್ಲ. ಕರೆಂಟ್ ಬಂದ ತಕ್ಷಣ ಎಲ್ಲರಿಗೂ ಖುಷಿ ಆಗ್ಬಿಡುತ್ತೆ. ಬೇಗ ಬೇಗ ಎಲ್ಲ ಕೆಲಸ ಮಾಡ್ಕೊಂಡ್ಬಿಡುತ್ತೆ, ತಿರ್ಗಾ ಇಲ್ಲಿ ಹೊರಟೋಗುತ್ತೆ ಅಂತ. ಏನೇನು ಬೆಳಗ್ಗೆಯಿಂದ ಪೆಂಡಿಂಗ್ ಇರುತ್ತೆ ಎಲ್ಲ ಮಾಡ್ಕೊಂಡ್ಬಿಡ್ತಾರೆ ಅವರು. ನೀರು ತುಂಬಿಸೋದಾಗ್ಲಿ, ಬಟ್ಟೆ ಒಗೆಯೋದಾಗ್ಲಿ, ಪಾತ್ರೆ ತೊಳೆಯೋದಾಗ್ಲಿ, ಎಲ್ಲ ಕಾರ್ಯ ಚಕ 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 ಅಂತ ಮಾಡ್ಕೊಂಡ್ಬಿಡ್ತಾರೆ. ಒಂದು ಕರೆಂಟ್ ಬಂದಾಗಲೇ ನಮಗೆ ಸಂತೋಷ ಆಗುತ್ತೆ, ಇಲ್ಲಿ ಜ್ಞಾನ ಬಂದಾಗ ಇನ್ನೆಷ್ಟು ಸಂತೋಷ ಆಗುವುದು. ಬ್ರಹ್ಮಜ್ಞಾನದಿಂದ ಬ್ರಹ್ಮ ಅಜ್ಞಾನವನ್ನ ಕಳ್ಕೊಂಡಿರ್ತಕ್ಕಂಥ ದೇವತೆಗಳಿಗೆ ಉತ್ಕಂಠ ಅಕುಂಠ ಕೋಲಾಹಲ. ಏನು ಒಬ್ಬರ ಇಬ್ಬರ, ಕೋಟಿ ಕೋಟಿ ದೇವತೆಗಳೆಲ್ಲ ವಾಯುದೇವರನ್ನ ಆರಾಧನೆ ಮಾಡಿ ಅವರ ಉಪದೇಶದಿಂದ ಪರಮಾತ್ಮನ ಯಥಾರ್ಥ ಜ್ಞಾನವನ್ನ
ಹೊಂದಿ ಅಜ್ಞಾನ ಅಂತಕ್ಕಂಥ ಕತ್ತಲೆಯನ್ನ ಕಳ್ಕೊಂಡಿರ್ತಕ್ಕಂಥ ದೇವತೆಗಳು ಅವ್ರಿಗೆ ಬಹಳ ಸಂತೋಷ ಆಗೋಯ್ತಂತೆ. ಉತ್ಕಂಠ ಕುಂಠ, ಕುಂಠ ಅಂದ್ರೆ ಕಡಿಮೆ, ಅಕುಂಠ ಅಂದ್ರೆ ಜಾಸ್ತಿ ಆಗಿರ್ತಕ್ಕಂಥ ಉತ್ಕಂಠ, ಉತ್ಕಂಠದಿಂದ ಶ್ರೇಷ್ಠವಾಗಿರ್ತಕ್ಕಂತಹ ಕೋಲಾಹಲದಿಂದ ಧಾವಿಸ್ತಾರಂತೆ ಅವರು. ಜವ ವಿದಿತ, ಜವ ಅಂದ್ರೆ ವೇಗ ಸಂಸ್ಕೃತದಲ್ಲಿ. ಉತ್ಕಂಠ ಕುಂಠ ಕೋಲಾಹಲ ಜವ ವಿದಿತ ಜಸ್ರ ಸೇವಾನುವೃದ್ಧ, ಅದನ್ನು ತೋರಿಸ್ತಾರಂತೆ ಅವರು. ಬರೋದ್ರಿಂದಲೇ ಗೊತ್ತಾಗ್ತಾ ಇದೆಯಂತೆ ಅವರು ಎಷ್ಟು ಭಕ್ತಿಯಿಂದ ಕೂಡಿದ್ದಾರೆ ಅಂತ. ಈ ಭಕ್ತಿಯಿಂದ ಭಜನೆ ಗಿಜನೆ ಎಲ್ಲ ಮಾಡ್ಕೊಂಡು ಹೋಗ್ತಾರೆ. ಪಂಡ್ರಾಪುರಕ್ಕೆಲ್ಲ ಹೋಗೋರು ಭಕ್ತಿಯಿಂದ ಭಜನೆ ಮಾಡ್ಕೊಂಡು ಹೋಗೋರು ಎಷ್ಟು ಭಕ್ತಿಯಿಂದ ಹೋಗ್ತಾರೆ ಅಂತ ಅವ್ರು ಹೋಗೋದ್ರಿಂದಲೇ ಗೊತ್ತಾಗುತ್ತೆ. ಪಾದಯಾತ್ರೆಗೆ ಹೋಗೋರಿಂದಲೇ ಗೊತ್ತಾಗತ್ತೆ. ದೇವನಾಮ ಹೇಳೋದೇನು, ನರ್ತನ ಮಾಡೋದೇನು, ಕೂಗೋದೇನು, ನಗುವಾರೋ, ರೋಧಿಸುವರೋ, ನಾಟ್ಯವಾಡುವರೋ, ಭಕ್ತಿಯ ಪರಾಕಾಷ್ಠತೆ ಬಂದಾಗ ಅವ್ರು ಹೆಂಗಿರ್ತಾರೆ ಅಂತ ಭಾಗವತ ಸಾರೋದ್ಧಾರದಲ್ಲಿ ಹೇಳ್ತಾರೆ. ವಿಲಜ್ಜ ಉದ್ಗಾಯತಿ ನೃತ್ಯತಿ ಚ ಮದ್ಭಕ್ತಿಯುಕ್ತೋ ಭುವನಂ ಪುನಾತಿ ಅಂತಾರೆ ಭಗವಂತ. ಹಸತಿ ರೋದತಿ, ನಗುವರೋ, ರೋಧಿಸುವರೋ, ನಾಟ್ಯವಾಡುವರೋ. ಹಾಗೆ ಇವರು ವಾಯುದೇವರನ್ನು ನೋಡಬೇಕು ಅಂತ ಇವರಿಗೆ ಆಸೆ ಅಂತೆ ಈ ದೇವತೆಗಳಿಗೆ. ಯಾರ ಅನುಗ್ರಹದಿಂದ ನಾವು ಅಜ್ಞಾನವನ್ನು ಕಳ್ಕೊಂಡು ಬ್ರಹ್ಮಜ್ಞಾನವನ್ನು ಸಂಪಾದಿಸಿದೀವೋ ಅಂತಹ ವಾಯುದೇವರನ್ನ ನೋಡಬೇಕು ಅನ್ನೋ ಆಸೆಯಿಂದ ಉತ್ಕಂಠವಾಗಿರ್ತಕ್ಕಂತಹ ಕೋಲಾಹಲ ಬೇರೆ ಅದು. ಏನು ಕೋಟಿ ಕೋಟಿ ದೇವತೆಗಳು ಕಲಕಲ ಕಲಕಲ ಅಂತ ಶಬ್ದ ಮಾಡಿಕೊಂಡು ಭಗವಂತನ ಮಂತ್ರಗಳನ್ನು ಹೇಳ್ತಾ ವೇಗದಿಂದ ಭಕ್ತಿಯಿಂದ ಬಂದು ಶ್ರೀಮದ್ ಆಚಾರ್ಯರು ಕುಳಿತಿರ್ತಕ್ಕಂಥ ಪಾದ ಪೀಠ, ಕಾಲಿಟ್ಕೊಂಬದಕ್ಕೆ ಬಂಗಾರದ ಪೀಠ ಇರುತ್ತೆ. ದೊಡ್ಡ ದೊಡ್ಡ ರಾಜರುಗಳೆಲ್ಲ ನೋಡ್ಬೋದು ನಾವು. ಸಿಂಹಾಸನದಲ್ಲಿ ಕೂತ್ಕೊಂಡು ಕೆಳಗಡೆ ಕಾಲಿಟ್ಕೊಂಬದಕ್ಕೆ ಒಂದು ಬಂಗಾರದ ಪೀಠ ಇರುತ್ತೆ. ಅದರ ಮೇಲೆ ಕಾಲಿಟ್ಕೊಂಡು ಕೂತಿರ್ತಾರಂತೆ ಶ್ರೀಮದ್ ಆಚಾರ್ಯರು, ವಾಯುದೇವರು ಸತ್ಯಲೋಕದಲ್ಲಿ. ಆ ಪಾದ ಪೀಠಕ್ಕೆ ತಲೆ ಬಗ್ಗಿಸ್ತಾರಂತೆ ಅವರು. ತಲೆ ಮೇಲೆ ಕಿರೀಟ ಇರುತ್ತೆ, ಜ್ಞಾಪಕ ಇಟ್ಕೊಳ್ರಿ. ವಾಯುದೇವರು ಕೂತಿದ್ದಾರೆ ಬಂಗಾರದ ಸಿಂಹಾಸನದಲ್ಲಿ, ನವರತ್ನ ಖಚಿತ ಸಿಂಹಾಸನದಲ್ಲಿ ಸತ್ಯಲೋಕದಲ್ಲಿ ವಾಯುದೇವರು ಕೂತಿರ್ತಾರೆ. ಬಂಗಾರದ ಪೀಠದಲ್ಲಿ, ಬಂಗಾರದ ಪಾದ ಪೀಠದ ಮೇಲೆ ಪಾದ ಇಟ್ಕೊಂಡು ಕೂತಿರ್ತಾರಂತೆ ಭಾರತೀ ಸಮೇತರಾಗಿ. ಅಂತಹ ವಾಯುದೇವರನ್ನ ನೋಡ್ಬೇಕು ಅಂತ ಈ ದೇವತೆಗಳೆಲ್ಲ ಕೋಲಾಹಲದಿಂದ ಬರ್ತಾರಂತೆ. ನಾ ಮುಂದೆ ನಾ ಮುಂದೆ ನಾ ಮುಂದೆ ನಾ ಮುಂದೆ ಅಂತ. ಅದು ಏನು ಭಕ್ತಿಯಿಂದ ಬರ್ತಾರಂತೆ, ನಮ್ಮ ಪಾಪಪಾನ ಅಜ್ಞಾನವನ್ನು ಪರಿಹಾರ ಮಾಡಿರ್ತಕ್ಕಂಥ ಮಹಾನುಭಾವರು ಅಂತ. ಹಾಗೆ ಬಂದವರು ಆ ಭಕ್ತಿಯ ಪರವಶದಲ್ಲಿ ತಲೆ ಮೇಲೆ ಕಿರೀಟ ಧಾರಣೆ ಮಾಡಿರ್ತಾರಲ್ಲ, ಆ ಕಿರೀಟ ಸಮೇತವಾಗಿ ಆ ಪಾದಪೀಠಕ್ಕೆ ಹಿಂಗೆ ಹೊಡಿತಾರಂತೆ, ತಲೆ ಬಗ್ಗಿಸ್ತಾರಂತೆ. ಅವರ ಪಾದದಲ್ಲಿ, ಅವರ ಕಿರೀಟದಲ್ಲಿರ್ತಕ್ಕಂಥ ನವರತ್ನಗಳೆಲ್ಲ ಆಚಾರ್ಯರು ಕಾಲನ್ನ ಇಟ್ಟಿರ್ತಕ್ಕಂತಹ ಪಾದ ಪೀಠಕ್ಕೆ ಉಜ್ಜತ್ತಂತೆ. ಅದು ಒಬ್ಬರಲ್ಲ ಇಬ್ಬರಲ್ಲ, ಬಂದು ಠಣ್ 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 ಅಂತ ತಾಕಿಸ್ತಾ ಇರ್ತಾರಂತೆ. ಆಗ ಬಂಗಾರದ ಪುಡಿಗಳು ಎಗರತ್ತಂತೆ ಅದರಿಂದ. ಆ ಉಜ್ಜಿ 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 ಒಬ್ಬರಲ್ಲ ಇಬ್ಬರಲ್ಲ 3 ಜನ ಅಲ್ಲ, ಕಿರೀಟ ತಂದು ಪಟ 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 ಅಂತ ಹೊಡಿತಾ 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 ಆ ತಿಕ್ಕಾಟ ಇದೆಯಲ್ಲ, ಅದು ತಿಕ್ಕಿ 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 ಚೆನ್ನಾಗಿ ಆ ಬಂಗಾರದ ಕಣಗಳು ಮೇಲೆ ಹೋಗುತ್ತಂತೆ. ಹೇಗೆ ಉಜ್ಜಿದಾಗ ಬಂಗಾರದ ಕಣ ಬರುತ್ತೋ ಹಂಗೆ ಪುಡಿ, ಬಂಗಾರದ ಪುಡಿ ಮೇಲೆ ಬಂದು ಪಿಂಜರಾಹ ರಂಜಿತಾಶಾಹ ಅಂತಾರೆ. ಆಶಾ ಅಂದ್ರೆ ದಿಕ್ಕು ಸಂಸ್ಕೃತದಲ್ಲಿ. ಆ ಎಲ್ಲ ದಿಕ್ಕುಗಳಲ್ಲಿ ಅರಿಶಿನ ಚೆಲ್ಲಿ ನೋಡ್ಬೇಕಾದ್ರೆ, ಅರಿಶಿನವನ್ನ ಹಿಂಗೆ ಮೇಲೆ ಎಗರಿಸಿ, ಗಂಧದ ಪುಡಿಯನ್ನ ಹಿಂಗೆ ಮೇಲೆ ಎಗರಿಸಿ. ಈ ರಥೋತ್ಸವಗಳಲ್ಲಿ ಮಾಡ್ತಾರೆ, ಅದನ್ನು ಹಾಕ್ಬೇಕು ಅಂತ ನಿಯಮ ನಮ್ಮಲ್ಲಿ. ಬುಕ್ಕಿ ಹಿಟ್ಟು ಅಂತ ಬರುತ್ತೆ ನೋಡಿ, ಚಂದ್ರ ಮತ್ತು ಬುಕ್ಕಿ ಹಿಟ್ಟು ಅಂತ. ರಥೋತ್ಸವಗಳಲ್ಲಿ ಎಲ್ಲರ ಕೈಯಲ್ಲಿ ಬುಕ್ಕಿ ಹಿಟ್ಟನ್ನ ಕೊಟ್ಟು ರಥವನ್ನ ಎಳೆದಾಗ ಹಾಕ್ಬೇಕು ದೇವರ ಮೇಲೆ ಅಂತ. 1000 ಜನದ ಕೈಲಿ ಬುಕ್ಕಿ ಹಿಟ್ಟು ಕೊಟ್ಟಿದಾಗ ಅವ್ರು ಹಿಂಗಂದ್ರೆ ಎಲ್ಲ ಬುಕ್ಕಿ ಹಿಟ್ಟಿನ ಕಣಗಳೆಲ್ಲ ಮೇಲೆ ಎಗರಿಬಿಟ್ಟಿರುತ್ತೆ, ಅಲ್ಲೆಲ್ಲ ಧೂಳೋದು. ಹಂಗೆ ಬಂಗಾರದ ಪುಡಿಗಳು ಎಗರಿರುತ್ತಂತೆ ಸತ್ಯಲೋಕದಲ್ಲಿ. ಆ ಪೀಠಕ್ಕೆ, ಇವರ ಕಿರೀಟಕ್ಕೆ, ಆ ಪೀಠಕ್ಕೆ ಕಿರೀಟಕ್ಕೆ ತಾಕಿ 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 ಆ ನವರತ್ನ ಖಚಿತವಾದ ಕಿರೀಟಕ್ಕೆ ಪಾದಕ್ಕೆ ತಾಕಿ 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 ಆ ಬಂಗಾರದ ಪುಡಿಗಳೆಲ್ಲ ಹಂಗೆ ಮೇಲೆ 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 ಹೋಗಿ ಎಲ್ಲಾ ದಿಕ್ಕುಗಳು ಬೆಳಗತ್ತಂತೆ. ಇಷ್ಟು ಭಕ್ತಿಯಿಂದ ನಮಸ್ಕಾರ ಮಾಡ್ತಾರಂತ. ಉತ್ಕಂಠ ಅಕುಂಠ ಕೋಲಾಹಲ ಜವ ವಿದಿತ ಅಜಸ್ರ ಸೇವಾನುವೃದ್ಧ. ಅಜಸ್ರ ಸೇವಾನುವೃದ್ಧ, ಅದು ಸುಮ್ಮನೆ ಬರಲಿಲ್ಲ. ಅದು
ಆ ಬ್ರಹ್ಮಜ್ಞಾನ ಅನ್ನೋದು ವಾಯುದೇವರು ಸುಮ್ಮನೆ ಕೊಡಲ್ಲ ದೇವತೆಗಳಿಗೆ. ಅಜಸ್ರ ಸೇವಾನುವೃದ್ಧ, ನಿರಂತರವಾಗಿ ಮಾಡಿರ್ತಕ್ಕಂಥ ಸೇವೆಯಿಂದ ಬಂದಿರತಕ್ಕಂಥದ್ದು ಪ್ರಾಜ್ಞಾತ್ಮ ಜ್ಞಾನ. ಪ್ರಾಜ್ಞಾತ್ಮ ಭಗವಂತ ಏನಿದ್ದಾನೆ ಅಂತಹ ಭಗವಂತನ ಯಥಾರ್ಥ ಜ್ಞಾನ ಬಂದ್ಬಿಟ್ಟಿದೆ ಇವರಿಗೆ. ದೂತಾಂತ ತಮಸಃ, ಅಂಧ ತಮಸಃ ಅಜ್ಞಾನ ಅನ್ನತಕ್ಕಂಥ ಕತ್ತಲೆಯನ್ನು ಕಳ್ಕೊಂಡಿದ್ದಾರೆ. ಅದಕ್ಕೇನೆ ಇವರಿಗೆ ಬಹಳ ಉತ್ಕಂಠ. ಅವರನ್ನು ನೋಡಬೇಕು. ಯಾರ ಉಪದೇಶದಿಂದ ಅಜ್ಞಾನವನ್ನು ಕಳ್ಕೊಂಡು ನಿರಂತರ ಸೇವೆ ಮಾಡಿ 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 ಅವರನ್ನು ಒಲವು ಸಂಪಾದಿಸಿಕೊಂಡು ಅವರಿಂದ ಉಪದೇಶ ಪಡ್ಕೊಂಡು ಅವರ ಉಪದೇಶದಿಂದ ಬ್ರಹ್ಮಜ್ಞಾನದಿಂದ ತಮ್ಮ ಅಂತ ತಮಸ ಅಜ್ಞಾನವನ್ನು ಕಳ್ಕೊಂಡಿರ್ತಕ್ಕಂತಹ ದೇವತೆಗಳು ಏನ್ ಮಾಡ್ತಾರಂತೆ? ಅವರು ಉತ್ಕಂಠ ಕುಂಠ ಕೋಲಾಹಲ ಜವ ವಿದಿತ. ಅದು ನಮಗೆ ವಿದಿತ ಗೊತ್ತಾಗ್ತಾ ಇರೋದು ಅವ್ರು ಬರೋ ಸ್ಪೀಡಲ್ಲಿ ಗೊತ್ತಾಗ್ತಾ ಇದೆ ಅಂತಾರೆ ಪಂಡಿತಾಚಾರ್ಯ. ಎಷ್ಟು ಬೇಗ ಬರ್ತಾರೆ. ಭಕ್ತಿಯಿಂದ ಹೋಗೋರು ಬೇಗ ಬೇಗ ಹೋಗ್ತಾರೆ. ಬೇಗ ಅವ್ರನ್ನ ನೋಡ್ಬಿಡ್ಬೇಕು, ಬೇಗ ಅವ್ರನ್ನ ಸ್ವಾಮಿ ನಮಸ್ಕಾರ ಮಾಡ್ಬಿಡ್ಬೇಕು ಅಂತ ಹೇಳಿ ಭಕ್ತಿಯಿಂದ ಧಾವಿಸಿ ಬರ್ತಾರಂತೆ ಅವರು. ಅಜಸ್ರ ಸೇವಾನುವೃದ್ಧ ಪ್ರಾಜ್ಞಾತ್ಮ ಜ್ಞಾನ ದೂತಾಂತ ತಮಸೋ ಮೌಲಿ ರತ್ನಾವಲೀನ ಭಕ್ತ್ಯುದ್ರೇಕಾವಗಾಢ ಪ್ರಕಟನ ಸತತ. ಅದು ಭಕ್ತಿಯಿಂದ ತಾಕ್ಸುವಾಗ ಅದನ್ನು ನೋಡೋದೇ ಇಲ್ಲಂತವ್ರು. ಅವರನ್ನೇ ನಮಸ್ಕಾರ ಹಾಕ್ಬಿಡ್ಬೇಕು ಅಂತ ಹೇಳಿ ಜೋರಾಗಿ ಗಟ್ಟಿಸ್ತಾರಂತೆ. ಓಡಿ ಬಂತು ತಲೆ ಮೇಲೆ ಬಂಗಾರದ ಕಿರೀಟಗಳನ್ನು, ನವರತ್ನ ಖಚಿತ ಕಿರೀಟಗಳನ್ನು ಧಾರಣೆ ಮಾಡಿರ್ತಾರೆ ಅವರು. ಆ ಕಿರೀಟದ ಸಮೇತ ಪೀಠಕ್ಕೆ ತಾಕಿಸಿದಾಗ ಅದರಿಂದ ಹೊಂದಿರತಕ್ಕಂಥ ಪುಡಿ ಅಂತ ವರ್ಣನೆ ಮಾಡುತ್ತಾರೆ. ಎಷ್ಟು ಸುಂದರವಾಗಿ ವರ್ಣನೆ ಮಾಡಿದ್ದಾರೆ. ದೇವತೆಗಳು ಎಷ್ಟು ಭಕ್ತಿಯಿಂದ ಶ್ರೀಮದ್ ಆಚಾರ್ಯರಿಗೆ ನಮಸ್ಕಾರ ಮಾಡುತ್ತಾರೆ, ವಾಯುದೇವರಿಗೆ ನಮಸ್ಕಾರ ಮಾಡ್ತಾರೆ ಅನ್ನೋದನ್ನ ತ್ರಿವಿಕ್ರಮ ಪಂಡಿತಾಚಾರ್ಯರು ವರ್ಣನೆ ಮಾಡುತ್ತಾರೆ. ಇದರಿಂದ ನಮಗೆ ಗೊತ್ತಾಗೋದೇನು ಅಂದ್ರೆ, ಎಲ್ಲ ದೇವತೆಗಳಿಗೆ ಗುರುಗಳು ವಾಯುದೇವರು. ಗಿರೀಶ ಗುರುವ ಮರೇಂದ್ರ ಮುಖೈಶ್ಚಯ ಚರಣರೇಣ ರಣಾರ್ಗಾಲಿನ ಸುರಾಧಿಪೈಹಿ ಯಮಶೇಷ ಭವ ಪ್ರಭವ ಸ್ಮರತಃ. ಎಷ್ಟು ಕಡೆ ವರ್ಣನೆ ಮಾಡ್ತಾರೆ ಸುಮಧ್ವ ವಿಜಯ. ಗರುಡ ಶೇಷ ರುದ್ರಾದಿಗಳಿಗೂ ಗುರುಗಳವರು ತ್ರೈಲೋಕ್ಯಾಚಾರ್ಯರು ಅಂದ್ರೆ ದೇವತೆಗಳಿಗೆಲ್ಲ ಗುರುಗಳು. ಅವರ ಅನುಗ್ರಹದಿಂದ ಇವರೆಲ್ಲ ಭಗವಂತನ ತತ್ವ ತಿಳ್ಕೊಂಡಿರ್ತಕ್ಕಂಥದ್ದು. ಎಲ್ಲರಿಗೂ ಗುರುಗಳು ವಾಯುದೇವರು. ಬರೀ ನಮಗೆ ಮಾತ್ರ ಅಲ್ಲ, ನಾವು ಇದೀವಷ್ಟೇ ಭೂಮಿಯಲ್ಲಿ, ನಮ್ಮ ಪುಣ್ಯ ನಾವು ಅವ್ರನ್ನ ಗುರುಗಳಾಗಿ ಹೊಂದಿದ್ದೀವಿ ಅಂತ. ಅವರು ದೇವಾನು ದೇವತೆಗಳಿಗೆ ಗುರುಗಳು. ಆ ತಮ್ಮ ಗುರುಗಳಲ್ಲಿ ಅಷ್ಟು ಭಕ್ತಿಯಿಂದ ನಮಸ್ಕಾರ ಮಾಡ್ತಾರಂತೆ. ಆಗ ಹೊರಟಿರ್ತಕ್ಕಂತಹ ಉತ್ಕೃಷ್ಟವಾಗಿರ್ತಕ್ಕಂತಹ ಆ ಉತ್ಕೃಷ್ಟ ಕಣಗಳು ಎಲ್ಲ ದಿಕ್ಕುಗಳಲ್ಲಿ ಹರಡಿ ಆ ಕೆಂಪು ಕಲರ್ ಬಂಗಾರದ ಪುಡಿ, ಹಳದಿ ಬಣ್ಣದ್ದು, ಆ ಬಂಗಾರದ ಕಿರೀಟದಲ್ಲಿ ಖಚಿತವಾಗಿರ್ತಕ್ಕಂಥ ನವರತ್ನಗಳು ಕೆಂಪು, ಹಳದಿ, ನೀಲಿ, ಪಿಂಜರಾಹ ಅಂದ್ರೆ ಕಲರ್ ಹಳದಿ ಬಣ್ಣದ ಉತ್ಕೃಷ್ಟವಾಗಿರ್ತಕ್ಕಂತಹ ಆ ಬಣ್ಣಗಳು ಮೇಲೆಲ್ಲ ಹಾರತ್ತಂತ ಉತ್ಕೃಷ್ಟವಾಗಿರ್ತಕ್ಕಂತಹ ರೀತಿಯಲ್ಲಿ ಮೇಲೆ ಹೊರಡೋಡಿ ಎಲ್ಲ ಕಡೆ ಅದು ಧೂಳಿ ತಾಕಿದೆ ಅಂತ ಆ ಎರಡು ಶ್ಲೋಕಗಳಲ್ಲಿ ಆಚಾರ್ಯರ ಒಂದು ಪಾದ ಧೂಳಿಗಳು ಮತ್ತು ಆಚಾರ್ಯರ ಸೇವೆಯನ್ನು ಮಾಡಿರ್ತಕ್ಕಂತಹ ದೇವತೆಗಳ ಅವರಿಗೆ ಸಲ್ಲಿಸ್ತಕ್ಕಂತಹ ಸಕಲ ದೇವೋತ್ತಮರಾಗಿರ್ತಕ್ಕಂತಹ ಸಕಲ ದೇವತಾ ವಂದಿತರಾಗಿರ್ತಕ್ಕಂಥವರು ಶ್ರೀಮದ್ ಆಚಾರ್ಯರು ಅಂತಕ್ಕಂತಹ ಎರಡು ಶ್ಲೋಕಗಳನ್ನು, ಎರಡು ನಖಸ್ತುತಿ, ಎರಡು ವಾಯುಸ್ತುತಿಯನ್ನು ಇವತ್ತು ಚಿಂತನೆ ಮಾಡಿದ್ದೇವೆ. ಮುಂದಿನ ಶ್ಲೋಕಗಳನ್ನು ನಾಳೆ ಚಿಂತನೆ ಮಾಡೋಣ. ಶ್ರೀಕೃಷ್ಣಾರ್ಪಣಮಸ್ತು. ಕಾಯೇನ ವಾಚಾ ಮನಸೇಂದ್ರಿಯರ್ವಾ ಬುದ್ಧ್ಯಾತ್ಮನಾ ವಾ ಪ್ರಕೃತಿ ಸ್ವಭಾವಾತ್ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ. ಶ್ರೀಕೃಷ್ಣಾರ್ಪಣಮಸ್ತು. ಶ್ರೀಮಧ್ವೇಶಾರ್ಪಣಮಸ್ತು.